ಎಷ್ಟು Yes, ಎಸ್ Diksha, you can begin now. ಯಾ ಎಲ್ರಿಗೂ ಹಾಯ್. ನನ್ನ ಹೆಸರು ದೀಕ್ಷಾ ಅಂತ. ನಾನು ಪುಷ್ಪ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ CBSE ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಮತ್ತೆ ನಾನು ಇವತ್ತು ಕ್ಲಾಸ್ ತಗೊಳ್ತೀನಿ. ಇವತ್ತಿನ ಕ್ಲಾಸ್ ಟಾಪಿಕ್ ಏನಂದ್ರೆ ಅವತಾರ್. ನಿಮ್ಗೆ AI ಮುಖಾಂತರ ಅವತಾರ್ ಅನ್ನು ಸ್ಪೀಕ್ ಮಾಡೋ ಥರ ಅದೊಂದು ಕ್ಲಾಸ್ ಇದೆ. ನಿಮ್ಗೆ ಮಾಡ್ತಾ ಮಾಡ್ತಾ ಏನು ಅಂತ ಅರ್ಥ ಆಗುತ್ತೆ. ನಾನು ನನ್ನ ಸ್ಕ್ರೀನ್ನ ಶೇರ್ ಮಾಡ್ತೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Ha, Diksha. ರೇಣುಕಾಂತ್ ಸ್ಪೀಕ್ ಪಾಯಿಂಟ್ ಹಾ. ನಿಮ್ಗೆ ದಯವಿಟ್ಟು ಸಾಧ್ಯ ಆದ್ರೆ ಒಂದು ಇವತ್ತು ವಿಡಿಯೋ ಓಪನ್ ನಾವು ಮಾಡ್ತೀರಾ? Now press ವಿಡಿಯೋ ಓಪನ್ ಮಾಡ್ಕೊಳ್ಳಿ. my list and it's ರೇಣುಕಾ ಅಂಡ್ zero. ಪ್ಲೀಸ್ ಟರ್ನ್ ಆನ್ ಯುವರ್ ವಿಡಿಯೋ. The index zero, ಹಾ, one. ನಾವು ಫಸ್ಟ್ ನಿಮ್ಗೆ ಕ್ಯಾನ್ವಾ ಬಗ್ಗೆ ಗೊತ್ತಿದ್ಯಾ? ತನುಶ್ರೀ, ಎಸ್ ಮ್ಯಾಮ್. ನಿಮ್ಗೆ ಕ್ಯಾನ್ವಾ ಬಗ್ಗೆ ಗೊತ್ತಿದ್ಯಾ? ಹಾ. ಲಾಸ್ಟ್ ಕ್ಲಾಸಲ್ಲೆಲ್ಲ ಕ್ಯಾನ್ವಾ ಬಗ್ಗೆ ಕಲ್ತಿದ್ರಲ್ವಾ? ಇವತ್ತು ಕ್ಯಾನ್ವಾದಲ್ಲೇ ಬೇರೆ ಟಾಪಿಕ್ ಕಲಿಯೋಣ. ಫಸ್ಟ್ ನಿಮ್ಗೆ ಗೊತ್ತಲ್ವಾ ಕ್ಯಾನ್ವಾಗೆ ಹೇಗೆ ಹೋಗೋದು ಮತ್ತೆ ಲಾಗಿನ್ ಎಲ್ಲ ಹೇಗಾಗೋದು ಅಂತ. ಲಾಗಿನ್ ಆಗಿದ್ದೀರಾ? ಹೌದು. ಸರಿ. ಫಸ್ಟು ನಾನಿಲ್ಲಿ ಗೂಗಲಿಗೆ ಹೋಗಿ ಕ್ಯಾನ್ವಾ ಅಂತ ಸರ್ಚ್ ಮಾಡ್ತೀನಿ. ಅಲ್ಲಿ ಮಾಡಿದಾಗ ಈ ಫಸ್ಟ್ ಲಿಂಕ್ನ ನಾವು ಕ್ಲಿಕ್ ಮಾಡ್ತೀವಿ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದಾಗ ನಾವು ಕ್ಯಾನ್ವಾ ಪೇಜಿಗೆ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದು ನಾನು ಕ್ಯಾನ್ವಾ ಪೇಜಲ್ಲಿ ಇದ್ದೀನಿ. ಕ್ಲಾಸ್ ಪ್ರಕಾರ ನಮಗೆ ಒಂದು ಫೋಟೋ ಬೇಕು. ಯಾವ್ದಾದ್ರು ಒಂದು ಫೋಟೋ ಬೇಕು. ಆ ಫೋಟೋ ಅದು ಯಾವುದು ಮಾತಾಡದೆ ಹೋದ್ರು ಆ ಫೋಟೋ ಮಾತಾಡ್ಲಿಲ್ಲ ಅಂದ್ರೂ ವಿಡಿಯೋ ಪ್ರಕಾರ ನಾವು ಆ ಫೋಟೋನ ಮಾತಾಡೋ ಥರ ಮಾಡ್ತೀವಿ. ಅದರಿಂದ ನಮ್ಗೊಂದು ಫೋಟೋ ಬೇಕಾಗುತ್ತೆ. ನಾವು ಫೋಟೋನ ಜನರೇಟ್ ಮಾಡ್ಕೊಳ್ತೀವಿ. ಈಗ ನೀವು ವೆಬ್ಸೈಟ್ಸು ಅಥವಾ ಬೇರೆ ಬೇರೆ ಇದರಲ್ಲೆಲ್ಲ ನೋಡ್ತಾ ಇರ್ಬೋದು. ಜನರೇಟ್ ಮಾಡ್ಕೊಳ್ತಾರೆ, ಅವ್ರಿಗೆ ಹೇಗೆ ಬೇಕು ಹಾಗೆ ಫೋಟೋನ ಜನರೇಟ್ ಮಾಡ್ಕೋತಾರೆ. ಹಾಗೆ ಹೇಗೆ ಜನರೇಟ್ ಮಾಡೋದು ಅಂತ ಇವತ್ತು ನಾವು ಈ ಕ್ಲಾಸಲ್ಲಿ ಕಲ್ತ್ಕೊತೀವಿ. ಆ, ಅದನ್ನ ಜನರೇಟ್ ಮಾಡಕ್ಕೆ ಫಸ್ಟ್ ನಾವು ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ನಮಗೆ ಇಲ್ಲಿಗೆ ನಾವು ಇಲ್ಲಿಗೆ ಫಸ್ಟು ನಾವು ಯಾವ ರೀತಿ ಪಿಕ್ಚರ್ನ ಜನರೇಟ್ ಮಾಡ್ಕೋಬೇಕು, ಯಾವ ರೀತಿ ನಮಗೆ ಪಿಕ್ಚರ್ ಇರಬೇಕು ಅನ್ನೋದಕ್ಕೆ ಒಂದು ಸೆಂಟೆನ್ಸ್ ಅಥವಾ ಡಿಸ್ಕ್ರಿಪ್ಷನ್ ಕೊಡಬೇಕು. ಅದಕ್ಕೆ ಏನೇನು ಇರುತ್ತೆ ಈಗ ಎಕ್ಸಾಂಪಲ್ ನನಗೆ ಯಾವ್ದಾದ್ರು ಒಂದು ಹುಡುಗಿನ ಫೋಟೋನ ಸ್ಪೆಕ್ಸ್ ಹಾಕೊಳ್ತಾಳ ಇಲ್ವಾ ಅಥವಾ ಡಿಸ್ಕ್ರಿಪ್ಷನ್ ಬರ್ಕೋಬೇಕು. ಆ AI ಟ್ಯೂಲ್ನ ChatGPT ಅಂತ ಸರ್ಚ್ ಮಾಡಬೇಕು. ಅಂತ ಸರ್ಚ್ ಮಾಡಿದ್ಮೇಲೆ ನೀವು ಈ ತರ ಒಂದು ಪೇಜಿಗೆ ಹೋಗ್ತೀರಾ. ನೀವು ಲಾಗಿನ್ ಆಗಿದ್ರೆ ಮಾತ್ರ ಈ ಪೇಜ್ಗೆ ನಿಮ್ಗೆ ಎಂಟರ್ ಇರುತ್ತೆ, ಇಲ್ಲದೆ ಹೋದ್ರೆ ಅದು ಲಾಗಿನ್ ಕೇಳುತ್ತೆ. ನೀವು ನಿಮ್ ಗೂಗಲ್ ಅಕೌಂಟ್ ಪ್ರಕಾರ ಇದಕ್ಕೆ ಲಾಗಿನ್ ಆಗ್ಬೋದು. ಲಾಗಿನ್ ಆದ ನಂತರ ನಿಮ್ಗೆ ಈ ಪೇಜ್ ಕಾಣಿಸುತ್ತೆ. ಈ ChatGPT ಏನಂದ್ರೆ ನೀವು ಏನ್ ಬೇಕಾದ್ರೂ ಕೇಳ್ಬೋದು. ಈ ChatGPTಲಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡುತ್ತೆ. ಮತ್ತೆ ChatGPT ಒಂದು AI ಟೂಲು, ನಿಮ್ಗೆ ಅನೇಕ ರೀತಿಲಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವ್ದು ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು. ಮತ್ತೆ ಈಗ ನಿಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು ಈ ChatGPTಲಿ. ನಾನಿಲ್ಲಿ ಇದನ್ನ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನನ್ಗೆ ಈಗ ಒಂದು ಪಿಕ್ಚರ್ನ ಜನರೇಟ್ ಮಾಡಕ್ಕೆ ಒಂದು ಡಿಸ್ಕ್ರಿಪ್ಷನ್ ಅಥವಾ ಒಂದು ಪಿಕ್ಚರ್ನ ಜನರೇಟ್ ಮಾಡಕ್ಕೆ ಅದು ಹೇಗಿರ್ಬೇಕು ಅಂತ ಈಗ ನಿಂದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಏನಕ್ಕೆ ಮಕ್ಳಿಗೆ ಅರ್ಥ ಆಗಲ್ಲ ಈ ರೀತಿ.
ಅದಕ್ಕೆ ನಾನು ಇಲ್ಲಿ ಪಿಕ್ಚರ್ನ ಜನರೇಟ್ ಮಾಡಲು ಇಷ್ಟಪಡ್ತೀನಿ. ಮತ್ತೆ ಎಲ್ಲಿ ಕೂತಿರ್ತಾರೆ ಹೇಗಿದೆ ಸರ್? Excuse me, Diksha. Diksha, Yes, can you ma'am. hear? Yeah, your voice is breaking in between. ತುಂಬಾ ಬ್ರೇಕ್ ಆಗ್ತಿದೆ ಪುಟ. And it's hanging in between. Uh, can you please change the location? What is the problem? Yes, ma'am. Yeah. ಮ್ಯಾಮ್ ಈಗ ಕ್ಲಿಯರ್ ಆಗಿದೆಯಾ? ಹಾ ಕಲ್ಲ, ಗುಡ್ ನಾ. ಹಾ. ಆ, ಈ ಚಾಟ್ ಜಿ ಪಿ ಟಿ ಏನಂದ್ರೆ ನಿಮ್ಗೆ ಏನ್ ಜನರೇಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೀಚರ್ದು ಒಂದು ಪಿಕ್ಚರ್ ಬೇಕು ನನಗೆ. ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಬೇಕು. ಡಿಸ್ಕ್ರಿಪ್ಷನ್ ಅಂದ್ರೆ ನನಗೆ ಟೀಚರ್ ಬಗ್ಗೆ ಫೀಚರ್ಸ್ ಅಥವಾ ಏನಾದ್ರು ಬೇಕು. ಅದಕ್ಕೆ ನಾನಿಲ್ಲಿ ಸರ್ಚ್ ಮಾಡ್ತೀನಿ ಟೀಚರ್ಸ್ ಪ್ರಾಂಪ್ಟ್ ಅಂತ. ಹ್ಮ್. ಇಲ್ಲಿ ನಿಮ್ಗೆ ಒಂದು ಟೀಚರ್ ಹೇಗಿರ್ತಾರೆ ಅಂತ ಒಂದು ಪ್ರಾಂಪ್ಟ್ ಕೊಡುತ್ತೆ. ಫ್ರೆಂಡ್ಲಿ ಹೈಸ್ಕೂಲ್ ಟೀಚರ್ ಸಿಟ್ಟಿಂಗ್ ಎಟ್ ದ ಕ್ಲಾಸ್ ರೂಮ್ ಡೆಸ್ಕ್ ಫೇಸಿಂಗ್ ದ ಕ್ಯಾಮ್ರಾ ವಿತ್ ವಾರ್ಮ್ ಸ್ಮೈಲ್. ದ ಕ್ಲಾಸ್ ರೂಮ್ ಈಸ್ ಬ್ರೈಟ್. ಇದೇನಂದ್ರೆ ಅದು ಟೀಚರ್ ಹೇಗಿರ್ತಾರೆ ಅಂತ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಕೂಲ್ ಟೀಚರ್ ಕೂತಿರ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಕ್ಯಾಮ್ರಾನ ನೋಡ್ತಿರ್ತಾರೆ, ಅವರು ನಗ್ತಾ ಇರ್ತಾರೆ. ಮತ್ತೆ ಒಂದು ಕ್ಲಾಸ್ ರೂಮ್ ಹೈಸ್ಕೂಲ್ ಕ್ಲಾಸ್ ರೂಮ್ ಆಗಿರುತ್ತೆ. ಅದು ಕ್ಲಾಸ್ ರೂಮ್ ಬ್ರೈಟ್ ಆಗಿರುತ್ತೆ. ಅವ್ರದ್ದು ಫೋಟೋ ಏನೇನ್ ಇರುತ್ತೆ ಅಂತಿದೆ. ನ್ಯಾಚುರಲ್ ಲೈಟಿಂಗ್ ಇರುತ್ತೆ ಅವ್ರ ಫೋಟೋಗೆ. ಮತ್ತೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅವ್ರದ್ದು ಏನೇನ್ ಫೀಚರ್ಸ್ ಇದೆ ಅದೆಲ್ಲಾನು ಕೊಡ್ತು ಇಲ್ಲಿ. ನಾನು ಇದನ್ನ ಫಸ್ಟ್ ಕಾಪಿ ಮಾಡ್ಕೋತೀನಿ. ಫಸ್ಟ್ ಈ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಮಾಡ್ತೀನಿ. ಕ್ಯಾನ್ವಾಗೆ ಬರ್ತೀನಿ. ಹ್ಮ್. ಇಲ್ಲಿ ನಾನು ಕ್ರಿಯೇಟ್ ಆನ್ ಇಮೇಜ್ ಅಂತ ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಆನ್ ಇಮೇಜ್ ಅಂದ್ರೆ ಬೇಸಿಕಲಿ ಏನಂದ್ರೆ ಅದು ಒಂದು ಪಿಕ್ಚರ್ನ ಅಥವಾ ಯಾವ್ದಾದ್ರು ಒಂದು ಇಮೇಜ್ನ ನಾವು ಮಾಡಬೇಕು ಅಂತ ಇದ್ದಾಗ ಕ್ರಿಯೇಟ್ ಆನ್ ಇಮೇಜ್ ಹೊಡಿತೀವಿ. ಎ ಐ ಪ್ರಕಾರ ನಾವೀಗ ಎ ಐ ಮೂಲದಲ್ಲಿ ನಾವು ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಈ ಕ್ರಿಯೇಟ್ ಆನ್ ಇಮೇಜ್ನ ಪ್ರೆಸ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಸ್ಟೈಲ್ ಮತ್ತೆ ಸೈಜ್ ಕೇಳುತ್ತೆ. ಸ್ಟೈಲ್ ಅಂದ್ರೆ ಏನಂದ್ರೆ ಇಲ್ಲಿ ಸುಮಾರು ರೀತಿ ಸ್ಟೈಲ್ಸ್ ಇರುತ್ತೆ. ನಿಮ್ಗೀಗ ಸ್ಕೆಚ್ ಟೈಪ್ ಅಲ್ಲಿ ನಿಮ್ ಇಮೇಜು ಸ್ಕೆಚ್ ತರ ಇರ್ಬೇಕಾ ಅಥವಾ ಇಲ್ಲಿ ಇಲಿಸ್ಟ್ರೇಷನ್ ತರ ಇರ್ಬೇಕಾ, ಯಾವ ತರ ಬೇಕು, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಬೇಕಾ ನಿಮ್ ಇಮೇಜ್, ಯಾವ್ದು ಜನರೇಟ್ ಮಾಡ್ತೀರಾ ಅದು ಯಾವ ರೀತಿ ಇರ್ಬೇಕು ಅಂತ ಕೇಳುತ್ತೆ. ಇಲ್ಲಿ ನಾನು ಇಲಿಸ್ಟ್ರೇಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮ್ಗೆ ಡಿಫ್ರೆಂಟ್ ನೋಡ್ಬೋದು. ನಿಮ್ಗೆ ಯಾವ ಸೈಜ್ ನಿಮ್ಗೆ ಸಫಿಶಿಯಂಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಅದನ್ನ ನೋಡ್ಬೋದು ನೀವು. ನಾನು ಕಾಪಿ ಮಾಡಿ ಪಿಕ್ಚರ್ನ ಡಿಸ್ಕ್ರೈಬ್ ಮಾಡೋ ಅಂತ ಎಲ್ಲ ಕ್ವಾಲಿಟೀಸ್ ಎಲ್ಲ ಇಲ್ಲಿ ಪೇಸ್ಟ್ ಆಗಿದೆ. ಇಲ್ಲಿ ತನಕ ಇಬ್ಬರಿಗೂ ಅರ್ಥ ಆಯ್ತಾ? ತನುಶ್ರೀ ಮತ್ತೆ ರೇಣುಕಾಮು ಹ್ಮ್. ಅರ್ಥ ಆಯ್ತಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? No. ದೀಕ್ಷಾ ಅವ್ರಿಗೆ ಚಾಟ್ ಜಿ ಪಿ ಟಿ ಹೇಗೆ ಯೂಸ್ ಇನ್ನೊಂದ್ಸತಿ ಮಾಡೋದು ಅಂತ ಹಂಗೆ ಗೊತ್ತಿಲ್ಲ. ರಿವೈಸ್ ಮಾಡ್ತೀನಿ ನಿಮ್ಗೆ. ದೀಕ್ಷಾ ಅವ್ರಿಗೆ ಚಾಟ್ ಜಿ ಪಿ ಟಿ ಬಗ್ಗೆ ಹೇಳ್ಕೊಡಿ, ಹೇಗೆ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಎಸ್ ಸರ್. ಹಾ, ನಾವು ನಾನು ಫಸ್ಟಿಂದ ಹೇಳ್ತೀನಿ ಏನೇನ್ ಮಾಡಿದೆ ಅಂತ. ಫಸ್ಟು ಗೂಗಲಿಗೆ ಹೋಗ್ಬೇಕು.
ನಿಮ್ಗೆಲ್ಲ ಗೊತ್ತಿದ್ದಾಗೆ ಗೂಗಲ್ಗೆ ಹೋಗ್ತೀರಾ. ಮತ್ತೆ ನೆಕ್ಸ್ಟ್ ನಿಮ್ಗೆ ಚಾಟ್ ಜಿ ಪಿ ಟಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಚಾಟ್ ಜಿ ಪಿ ಟಿನ ಓಪನ್ ಮಾಡಿ, ಚಾಟ್ ಜಿ ಪಿ ಟಿ ಅಂತ ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದಾಗ ಇಲ್ಲಿ ನಿಮ್ಗೆ ಫಸ್ಟ್ ಲಿಂಕ್ ಕಾಣಿಸುತ್ತೆ. ಚಾಟ್ ಜಿ ಪಿ ಟಿ ಏನಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದ್ರೆ ಒಂದು ಎ ಐ. ನಿಮ್ಗೆ ಈಗ ವಾಟ್ಸಾಪ್ಸ್ ಅಲ್ಲೆಲ್ಲ ಜೆಮಿನೈ ಮತ್ತೆ ಬೇರೆ ಬೇರೆ ಎ ಐಗಳೆಲ್ಲ ಗೊತ್ತಲ್ವಾ, ತನುಶ್ರೀ ಮತ್ತೆ ರೇಣುಕಾ? ಹಾ ಯೂಸ್ ಮಾಡ್ತೀರಾ? ಯಾವ್ದಾದ್ರು ಎ ಐ ಯೂಸ್ ಮಾಡಿದ್ದೀರಾ? ಇಲ್ಲ ನೀವ್ ಯೂಸ್ ಮಾಡಿದ್ದೀರಾ ರೇಣುಕಾಮು? ಇಲ್ಲ ಎ ಐ ಅಂದ್ರೆ ಏನಂದ್ರೆ ಅದು ನಿಮ್ಗೆ ನೀವು ಏನ್ ಕೇಳಿದ್ರು ಕೂಡ ಕೊಡುತ್ತೆ. ಈಗ ನಾನು ಟೀಚರ್ಸ್ದು ಫೋಟೋಗೆ ಅದ್ರದ್ದು ಆ, ಏನ್ ಅವ್ರು ಹೇಗಿರ್ತಾರೆ ಅಂತ ಒಂದು ಐಡಿಯಾಗೋಸ್ಕರ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿದೆ. ಹಾಗೆ ನೀವು ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲ್ಸಕ್ಕೆ ಒಳಗೆ ಹಾಕ್ಬಿಟ್ಟಿದ್ದೀನಿ. ಸ್ಕಿಪ್ ಆಗ್ತೈತೆ. ಈಗ ನೀವು ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡ್ತೀರಾ ಅದೇ ನೀವು ಮ್ಯಾಮ್ ಕೂಡ ರಿಪೀಟ್ ಆಗಿ. ನೀವು ಸರ್ಚ್ ಹಾ ಹಾ ಇನ್ನೊಂದ್ಸತಿ ಹೇಳ್ತೀನಿ. ಆ ಗೂಗಲ್ ಅಲ್ಲಿ ನೀವು ಈಗ ಸರ್ಚ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತಲ್ವಾ, ಅದೇ ರೀತಿ ನಿಮ್ಗೆ ಚಾಟ್ ಜಿ ಪಿ ಟಿಲಿ ಕೂಡ ನೀವು ಸರ್ಚ್ ಮಾಡಿದಾಗ ಆನ್ಸರ್ ಸಿಗುತ್ತೆ. ಗೂಗಲ್ ಮತ್ತೆ ಚಾಟ್ ಜಿ ಪಿ ಟಿ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಗೂಗಲ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಆನ್ಸರ್ ಸಿಗುತ್ತೆ, ಮತ್ತೆ ತುಂಬಾ ಆನ್ಸರ್ ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದೇ ಆನ್ಸರ್ ಸಿಗಲ್ಲ ನೀವು ಒಂದು ಕ್ವೆಶನ್ ಸರ್ಚ್ ಮಾಡಿದಾಗ. ಆಮೇಲಿಂದ ನಿಮ್ಗೆ ತುಂಬಾ ವೆಬ್ಸೈಟ್ಸ್ ಕೊಡ್ತಾರೆ, ಇದ್ರಲ್ಲಿ ಗೋತ್ರು ಮಾಡಿ ಅದ್ರಲ್ಲಿ ಗೋತ್ರು ಮಾಡಿ ಅಂತ. ನೀವು ಚಾಟ್ ಜಿ ಪಿ ಟಿಲಿ ಸ್ಪೆಸಿಫಿಕ್ ಆಗಿ ಕ್ವೆಶನ್ಸ್ನ ಅಥವಾ ನಿಮ್ದು ಏನೇನು ಡೌಟ್ಸ್ ಇರುತ್ತೆ ಅದನ್ನ ಸ್ಪೆಸಿಫಿಕ್ ಆಗಿ ಆನ್ಸರ್ ಸಿಗುತ್ತೆ ಅಷ್ಟೇ. ಚಾಟ್ ಜಿ ಪಿ ಟಿಗೆ ಮತ್ತೆ ಗೂಗಲ್ಗೆ ಅಷ್ಟು ಡಿಫ್ರೆನ್ಸ್ ಇದೆ. ಚಾಟ್ ಜಿ ಪಿ ಟಿ ಇಸ್ ಬೇಸಿಕಲಿ ಅಂದ್ರೆ ಏನಂದ್ರೆ ಅದು ಕೂಡ ಸರ್ಚ್ ಟೂಲ್, ಗೂಗಲ್ ತರನೇ ವರ್ಕ್ ಮಾಡುತ್ತೆ. ನೀವು ಫಸ್ಟ್ ಲಿಂಕ್ ಪ್ರೆಸ್ ಮಾಡಿದ್ಮೇಲೆ ನನಗೆ ಈ ತರ ವಿಂಡೋ ಓಪನ್ ಆಗ್ತಾ ಇದೆ. ಆದ್ರೆ ನಿಮಗೆಲ್ಲ ಏನು ಓಪನ್ ಆಗುತ್ತೆ ಅಂದ್ರೆ ಸೈನ್ ಇನ್ ಸೈನ್ ಇನ್ ತರ ಓಪನ್ ಆಗುತ್ತೆ ಅಥವಾ ಲಾಗಿನ್ ಅಂತ ಓಪನ್ ಆಗುತ್ತೆ. ನೀವು ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಲ್ದೇ ಇರೋದ್ರಿಂದ ನಿಮಗೆ ಸೈನ್ ಇನ್ ಲಾಗಿನ್ ಓಪನ್ ಆಗುತ್ತೆ. ನೀವು ಲಾಗಿನ್ ಮೇಲಾದ್ರು ಕ್ಲಿಕ್ ಮಾಡ್ಬೋದು, ಸೈನ್ ಇನ್ ಮೇಲಾದ್ರು ಕ್ಲಿಕ್ ಮಾಡ್ಬೋದು. ನಿಮ್ಗೆ ಈಸಿ ಆಪ್ಷನ್ ಏನಂದ್ರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಟ್ರೆ ನಿಮ್ಗೆ ಗೂಗಲ್ ಅಕೌಂಟ್ ಅಂದ್ರೆ ನೀವು ಗೂಗಲ್ ಅಲ್ಲಿ ನಾನೀಗ ನಂದು ಗೂಗಲ್ ಅಕೌಂಟ್ ಇದಿದೆ ಅಲ್ವಾ, ಇದ್ರ ಜೊತೆನೆ ಕಂಟಿನ್ಯೂ ಆಗುತ್ತೆ. ಹಾಗೆ ನೀವು ಕಂಟಿನ್ಯೂ ವಿತ್ ನಿಮ್ದು ಗೂಗಲ್ ಅಕೌಂಟ್ ಯಾವ್ದಿದೆ ಅದು ಕಂಟಿನ್ಯೂ ಆಗುತ್ತೆ. ಆ ಆ ರೀತಿ ಕೊಡ್ಬೋದು ನೀವು ಗೂಗಲ್ ಚಾಟ್ ಜಿ ಪಿ ಟಿಗೆ ಬಂದ ತಕ್ಷಣ. ಈಗ ಮತ್ತೆ ನಮ್ದು ಕ್ಯಾನ್ವಾದಲ್ಲಿ ಏನ್ ಮಾಡ್ತಿದ್ವಿ ಅದನ್ನ ಮತ್ತೆ ಹೋಗೋಣ. ತನುಶ್ರೀ, ಸಿಸ್ಟರ್ ಕ್ಯಾನ್ವಾಗ್ ಹೋಗೋದು ಹೇಗೆ ಅಂತ ಹೇಳ್ತೀರಾ? ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿ. ನಾವು ಗೂಗಲ್ ಫಸ್ಟ್ ಲಾಗಿನ್ ನಾನು ಆಗಿ ಇಲ್ಲಿ ಏನ್ ಟೈಪ್ ಮಾಡ್ಬೇಕು? ಕ್ಯಾನ್ವಾ ಫಸ್ಟ್ ಇಲ್ಲಿ ಏನ್ ಟೈಪ್ ಮಾಡ್ಬೇಕು? ಕರೆಕ್ಟ್. ಕ್ಯಾನ್ವಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದೆ. ಈಗ ನಾನು ಯಾವ ಲಿಂಕ್ ಕ್ಲಿಕ್ ಮಾಡಬೇಕು? ಸಿಸ್ಟರ್ ಕ್ಯಾನ್ ರಿಪೀಟ್ ಅಗೇನ್. ಇಲ್ಲಿ ಈಗ ಸುಮಾರು ಲಿಂಕ್ ಕಾಣಿಸ್ತಾ ಇದೆಯಲ್ವಾ, ನಾನು ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ? ಯಾವ ಲಿಂಕ್ ಮೇಲೆ ಕ್ಲಿಕ್ ವಿಜುವಲ್ ಮಾಡಬೇಕು? ಸೂಟ್ ಫಾರ್ ಎವ್ರಿ ಫಸ್ಟ್ ವಿಜುವಲ್ ಇನ್ನೊಂದ್ಸತಿ ಸೂಟ್ ಫಾರ್ ಹೇಳ್ತೀರಾ? ಎವ್ರಿವನ್. ಫಸ್ಟ್ ಒಂದು ವಿಜುವಲ್ ಸೂಟ್ ಫಾರ್ ಕರೆಕ್ಟ್. ಎವ್ರಿವನ್. ಕರೆಕ್ಟ್ ಆಗಿ ಹೇಳಿದ್ರಿ ತನುಶ್ರೀ, ಥ್ಯಾಂಕ್ ಯು. ಇದ ಹೀಗೆ ನಾವು ಪೇಜಿಗೆ ಬರ್ತೀವಿ. ಮತ್ತೆ ನಾನು ಮುಂಚೆ ಹೇಳಿದ ಪ್ರಕಾರ ಕ್ಯಾನ್ವಾ ಎ ಐ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಮ್ಗೊಂದು ಪಿಕ್ಚರ್ ಬೇಕು, ಟೀಚರ್ ಪಿಕ್ಚರ್. ಅದಕ್ಕೆ ನಾನು ಕ್ಯಾನ್ವಾ ಎ ಐ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ್ಮೇಲೆ ನನಗೆ ಈಗ ಟೀಚರ್ ಇಮೇಜ್ ಮಾಡೋಕ್ಕೆ ಅವ್ರದ್ದು ಫೀಚರ್ಸ್ ಎಲ್ಲ ಬೇಕು. ಆ ಫೀಚರ್ಸ್ನ ತಗೊಳ್ಳಿಕ್ಕೆ ನಾನು ಚಾಟ್ ಜಿ ಪಿ ಟಿಗೆ ಹೋಗ್ತೀನಿ. ಆ, ರೇಣುಕಾ ಅಮ್ಮು ಇದ್ದೀರಾ? ಹ್ಮ್
ನೀವು ಚಾಟ್ ಜಿ ಪಿ ಟಿ ಅಂದ್ರೆ ಏನು ಅಂತ ಸಿಂಪಲ್ ಫಾರ್ಮ್ ಅಲ್ಲಿ ಹೇಳ್ತೀರಾ? ಎಷ್ಟು ಬರುತ್ತೆ ಅಷ್ಟು ಹೇಳಿ. ಎಷ್ಟು ಬರುತ್ತೆ ಅಷ್ಟು ಹೇಳಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ತನುಶ್ರೀ ನೀವೇ ಹೇಳಿ, ನಿಮ್ಗೆ ಎಷ್ಟು ಗೊತ್ತಾ ಅಷ್ಟು ಹೇಳಿ. ಚಾಟ್ ಜಿ ಪಿ ಟಿ ಬಗ್ಗೆ ಏನ್ ಅರ್ಥ ಆಯ್ತು ಅಂತ. It also works like a Google ಯಾ and it gives a specific answer. ಕರೆಕ್ಟ್ ಆಗಿ ಹೇಳಿದ್ರಿ ತನುಶ್ರೀ. ಇದು ಗೂಗಲ್ ರೀತಿನೇ ವರ್ಕ್ ಆಗುತ್ತೆ, ಸ್ಪೆಸಿಫಿಕ್ ಆನ್ಸರ್ ಕೊಡುತ್ತೆ. ಕರೆಕ್ಟು. ನಾನೀಗ ಟೀಚರ್ಸ್ ಇಮೇಜ್ ಪ್ರಾಂಪ್ಟ್ ಅಂತ ಓದ್ತಾ ಇದ್ದೀನಿ, ಟೈಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಟೀಚರ್ಸ್ದು ಫೀಚರ್ ಇರೋದು ಬೇಕು, ಅದಕ್ಕೆ ನಾನು ಹಿಂಗೆ ಟೈಪ್ ಮಾಡ್ತಾ ಇದ್ದೀನಿ. ಪ್ರಾಂಪ್ಟ್ ಅಂದ್ರೆ ಏನಿಲ್ಲ, ಫೀಚರ್ಸ್ ಬಗ್ಗೆ ಹೇಳುತ್ತೆ, ಅಥವಾ ಯಾವ್ದಾದ್ರು ನಿಮ್ಗೆ ಯಾವ್ದಾದ್ರು ಒಂದು ಪಿಕ್ಚರ್ ಬೇಕು ಅಂದಾಗ ಆ ಪಿಕ್ಚರ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳುತ್ತೆ. ಟೀಚರ್ಸ್ ಪಿಕ್ಚರ್ ಅಂದ್ರೆ ಏನೇನಿರುತ್ತೆ, ಬ್ಲ್ಯಾಕ್ ಬೋರ್ಡ್ ಇರುತ್ತೆ, ಬುಕ್ಸ್ ಇರುತ್ತೆ, ಮತ್ತೆ ನಿಮ್ಗೆ ಮಗ್ ಸಿಗ್ಬೋದು ನೋಡೋಕೆ. ಅದೇ ರೀತಿ ನಾನು ಪ್ರಾಂಪ್ಟ್ ಅಂತ ಸರ್ಚ್ ಮಾಡಿದ್ರೆ ಆ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಒಂದು ಮಗ್ ಇರುತ್ತೆ, ಒಂದು ಡಸ್ಟರ್ ಇರುತ್ತೆ, ಒಂದು ಚಾಕ್ ಪೀಸ್ ಇರುತ್ತೆ, ಒಂದು ಬ್ಲ್ಯಾಕ್ ಬೋರ್ಡ್ ಇರುತ್ತೆ ಅಂತ ನಮ್ಗೆ ಪ್ರಾಂಪ್ಟ್ ನ ಕೊಡುತ್ತೆ. ಅದನ್ನೇ ಪ್ರಾಂಪ್ಟ್ ಅಂತ ಕರೀತಾರೆ. ನಾನು ಸರ್ಚ್ ಮಾಡಿದ್ರೆ ನಮ್ಗೆ ಪ್ರಾಂಪ್ಟ್ ಸಿಗುತ್ತೆ. ಅದನ್ನ ಕಾಪಿ ಮಾಡ್ಬೇಕು. ಕಾಪಿ ಮಾಡ್ತೀನಿ. ಕಂಟ್ರೋಲ್+C ಕಾಪಿ ಮಾಡಿದ ನಂತರ ಮತ್ತೆ ನಾನು ಕ್ಯಾನ್ವಾ ಶೀಟ್ಗೆ ಹೋಗ್ತೀನಿ. ಇಲ್ಲಿ ನಾನು ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಕ್ಯಾನ್ವಾ AI ಯಾಕೆ ಯೂಸ್ ಮಾಡ್ತೀನಿ ಅಂತ ಬರುತ್ತೆ. ಆಗ ನಾನು ಕ್ರಿಯೇಟ್ ಆನ್ ಇಮೇಜ್, ನಾನು ಯಾಕೆ ಕ್ಯಾನ್ವಾ AI ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಇಮೇಜ್ನ ನಾನು ಮಾಡಬೇಕು, ಟೀಚರ್ ಇಮೇಜ್ನ ನಾನು ನನ್ನ ಪ್ರಕಾರವಾಗಿ ಕ್ರಿಯೇಟ್ ಮಾಡಬೇಕು. ಅದರಿಂದ ನಾನು ಕ್ಯಾನ್ವಾ AI ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕ್ರಿಯೇಟ್ ಆನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟೈಲ್ ಕ್ರಿಯೇಟ್ ಆನ್ ಇಮೇಜ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಸ್ಟೈಲ್ ಅಲ್ಲಿ ರೇಣುಕಾ ನಥಿಂಗ್ ಹೇಳಿ. ನಥಿಂಗ್. ನಿಮ್ಗೇನಾರು ಅರ್ಥ ಆಗ್ಲಿಲ್ಲ ಅಂದ್ರೆ ಫ್ರೀ ಆಗಿ ಕೇಳಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಇಲ್ಲಿ ನಾನು ಕ್ರಿಯೇಟ್ ಆನ್ ಇಮೇಜ್ ಹೊಡಿತಿದ್ದಂಗೆ, ನನಗೆ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ನಂಗೆ ಸ್ಟೈಲ್ ಕೇಳುತ್ತೆ. ನನ್ಗೆ ಇಲ್ಲಿ ಸುಮಾರು ಸ್ಟೈಲ್ ಇದೆ ನೋಡಿ. ಇಲ್ಲಿ ನಿಮ್ಗೆ ಸಾಕಷ್ಟು ಸ್ಟೈಲ್ ಅಂದ್ರೆ ಏನಿಲ್ಲ, ಇಲ್ಲಿ ನಿಮ್ಗೆ ಸ್ಕೆಚ್, ನಿಮ್ ಇಮೇಜ್ ಸ್ಕೆಚ್ ಟೈಪ್ ಅಲ್ಲಿ ಇರ್ಬೇಕಾ, ಇಲ್ಲೇ ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ ಸ್ಟೈಲ್ ಅಂತ. ಇದು ನೋಡಿ ಸ್ಕೆಚ್ ಟೈಪ್ ಅಲ್ಲಿ ಇದೆ ಇದು. ಮತ್ತೆ ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೆಚ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ನಿಮ್ ಇಮೇಜ್ ಯಾವ ತರ ಇರಬೇಕು, ತುಂಬಾ ಫ್ಯಾಷನೆಟಿಕ್ ಆಗಿರ್ಬೇಕಾ, ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸಿನಿಮ್ಯಾಟಿಕ್ ಆಗಿರ್ಬೇಕಾ, ಈ ತರ ತುಂಬಾ ಕ್ರಿಯೇಟಿವ್ ಆಗಿರ್ಬೇಕಾ, ಆ ತರ. ನಾನಿಲ್ಲಿ ಇಲ್ಲುಸ್ಟ್ರೇಷನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲುಸ್ಟ್ರೇಷನ್ ಯಾಕೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಸ್ವಲ್ಪ ಕಾರ್ಟೂನ್ ತರ ಕಾಣಿಸ್ಲಿ ಅಂತ. ನಾನು ಕ್ರಿಯೇಟ್ ಮಾಡೋ ಇಮೇಜು ಸ್ವಲ್ಪ ಕಾರ್ಟೂನ್ ತರ ಬೇಸಿಸ್ ಮೇಲೆ ಇರ್ಲಿ ಅಂತ ಇಲ್ಲುಸ್ಟ್ರೇಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ತೊಂದ್ರೆ ಇಲ್ಲ, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲುಸ್ಟ್ರೇಷನ್ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇದು ನಾನು ಮುಂಚೆ ಹೇಳಿದ ಪ್ರಕಾರ ಇಲ್ಲಿ ಸೈಜ್ ಕೇಳುತ್ತೆ. ನಿಮ್ಗೆ ಈಗ ಇಮೇಜು ಈ ತರ ಉದ್ದುದ್ದ ಇರ್ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪ್ ಅಲ್ಲಿ ಇರ್ಬೇಕಂದ್ರೆ ಇದನ್ನ ಹೋಗ್ಬೋದು. ಮತ್ತೆ ರೆಕ್ಟ್ಯಾಂಗಲ್ ಅಲ್ಲಿ ಇರ್ಬೇಕಂದ್ರೆ ಈ ತರ. ಮತ್ತೆ ಮತ್ತೆ ನಿಮ್ಗೆ ಅದೇ ತರ ವರ್ಟಿಕಲ್ ಆಗಿರ್ಬೇಕಂದ್ರೆ ಈ ತರ, ಹಾರಿಜೆಂಟಲ್ ಈ ತರ. ನಾನು ಫಸ್ಟ್ ಒನ್ ನ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಇದು ಒಂದು ವಿಡಿಯೋ ಆಗಿರೋದ್ರಿಂದ ನನಗೆ ಹಾರಿಜಾಂಟಲ್ ಆಗಿ ವಿಡಿಯೋ ನಾವು ಯಾವಾಗ್ಲೂ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನೋಡ್ತೀವಲ್ವಾ, ಅದಕ್ಕೆ ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಸಫಿಶಿಯಂಟ್ ಆಗುತ್ತೆ ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಕಂಟ್ರೋಲ್+C ಮಾಡಿ ಕಾಪಿ ಮಾಡಿದ್ದ ಟೆಕ್ಸ್ಟ್ ನ ಇಲ್ಲಿ ಕಂಟ್ರೋಲ್+V ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್+V ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಫೋನಲ್ಲೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನೀವ್ ಇಲ್ಲೇ ಬರ್ದು ಬಿಡ್ಬೋದು.
ಯಾವ ಯಾವ ರೀತಿ ಬೇಕು ನಿಮ್ಗೆ ಈಸಿಯಾಗಿ ಹೇಳೋದಾದ್ರೆ ಅ ಟೀಚರ್ ಫೇಸಿಂಗ್ ದ ಕ್ಯಾಮ್ರಾ, ಒಂದು ಕ್ಯಾಮ್ರಾ. ನೀವು ಮತ್ತೆ ಅದನ್ನ ಸರ್ಚ್ ಮಾಡಬೇಕು. ಹಾ, ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ನೋಡ್ಬೋದು, ತುಂಬಾ ರೀತಿಯ ಟೀಚರ್ಸ್ ಪಿಕ್ಚರ್ಸ್ ಬಂತು ನಿಮ್ಗೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೋಡ್ಬೋದು. ನಿಮ್ಗೆ ಇಲ್ಲಿ ಯಾವ್ದು ಟೀಚರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಈ ಟೀಚರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ಲಿ, ನಾನು ಕೊಟ್ಟಿರೋ ಪ್ರಕಾರ ಬಂದಿದೆ ಇದು. ನಿಮ್ಗೆ ಯಾವ ಟೀಚರ್ ಇಷ್ಟ ಆಗುತ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ತಿದ್ದಾಗೆ ಹೀಗೆ ಕಾಣಿಸುತ್ತೆ ನಿಮ್ಗೆ ಪಿಕ್ಚರ್ ಮೇಲೆ. ಇಲ್ಲಿ ನಿಮ್ಗೆ ಅನೇಕ ರೀತಿ ಆಪ್ಷನ್ಸ್ ಕಾಣಿಸುತ್ತೆ. ಇಲ್ಲಿ ನೀವು ಇದನ್ನ ನೋಡ್ಬೋದಾ, ಡೌನ್ಲೋಡ್ ಒಂದು ಆಪ್ಷನ್ ಹಿಂಗೆ ಆರೋ ಆಗಿ ಕೆಳಗಡೆ ಡ್ಯಾಶ್ ಇರೋದು ನೋಡ್ಬೋದಾ? ಎಸ್. ಹಾ, ನೀವು ಇದನ್ನ ಕ್ಲಿಕ್ ಮಾಡ್ತೀರಾ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಜ್ ಡೌನ್ಲೋಡ್ ಆಗಕ್ ಶುರು ಆಗುತ್ತೆ. ಇಲ್ಲಿ ನೋಡಿ, ನನಗೆ ಇಮೇಜ್ ಡೌನ್ಲೋಡ್ ಆಗಿದೆ. ನಿಮ್ಮ ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನಾನು ಇಲ್ಲಿ ಕ್ರಿಯೇಟ್ಗೆ ಹೋಗ್ತೇನೆ. ನನಗೆ ಈಗ ಇಮೇಜ್ ಸಿಕ್ತು. ಇಮೇಜ್ ಸಿಕ್ಕಾದ್ಮೇಲೆ ನಾನು ಏನು ಮಾಡಬೇಕು, ಪ್ರಾಜೆಕ್ಟ್ ಮಾಡಬೇಕು. ಪ್ರಾಜೆಕ್ಟ್ ಮಾಡೋಕ್ಕೆ ನಾನು ಎಲ್ಲಿ ಹೋಗ್ತೀನಿ, ಕ್ರಿಯೇಟಿಗೆ ಹೋಗ್ತೀನಿ. ಇಲ್ಲಿ ನೋಡ್ಬೋದಾ, ಕ್ರಿಯೇಟ್ ಅಂತ ಪ್ಲಸ್ ಅಂತ ಇದೆ. ಕ್ರಿಯೇಟ್ ಅಂದ್ರೆ ಏನಲ್ಲ, ಅಂದ್ರೆ ಪ್ರಾಜೆಕ್ಟ್ ಮಾಡೋದು, ಆ, ಶುರು ಮಾಡೋದು ಪ್ರಾಜೆಕ್ಟ್ನ, ಅಥವಾ ನಾವು ಮಾಡಬೇಕು ಅನ್ನೋದನ್ನ ಕ್ರಿಯೇಟ್ ಅಂತ ಹೇಳ್ತಾರೆ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಹೀಗೆ ಕಾಣಿಸುತ್ತೆ ನಿಮಗೆ ಪೇಜ್. ಫೋನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಆದರೆ ನಿಮಗೆ ಆಪ್ಷನ್ಸ್ ಕ್ರಿಯೇಟ್ ಅಂತ ಇರುತ್ತೆ ಫೋನಲ್ಲೂ ಕೂಡ. ನೀವು ಅದನ್ನ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ನನ್ನ ಪರ್ಸ್ನಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಫೋನಲ್ಲಿ ಯಾವ ರೀತಿ ಇರುತ್ತೆ ಅಂತ. ನೀವಲ್ಲಿ ಕ್ರಿಯೇಟ್ ಹೊಡೆದ ತಕ್ಷಣ ನಿಮ್ಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ. ಹೀಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಶೀಟು, ಡಾಕ್ಯುಮೆಂಟ್ಸು, ವೈಟ್ ಬೋರ್ಡು, ಸುಮಾರು ಆಪ್ಷನ್ಸ್ ಬರುತ್ತೆ. ನೀವೇನು ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಈಗ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆಗ ನೀವು ಈಸಿಯಾಗಿ ವಿಡಿಯೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವಿಡಿಯೋ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಲ್ಯಾಂಡ್ಸ್ಕೇಪ್, ಮೊಬೈಲ್ ವಿಡಿಯೋ, ಮೊಬೈಲ್ ವಿಡಿಯೋ ಅಂತ ಸುಮಾರು ಆಪ್ಷನ್ಸ್ ಬರುತ್ತೆ. ನಾವು ವಿಡಿಯೋ ಲ್ಯಾಂಡ್ಸ್ಕೇಪ್ನ ಸೆಲೆಕ್ಟ್ ಮಾಡ್ಕೋಬಹುದು, ಫಸ್ಟ್ ಒನ್ನ. ನೀವು ಅದನ್ನ ಅಂದ್ರೆ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ತರ ಕಾಣಿಸುತ್ತೆ. ನಿಮ್ಗೆ ಫೋಟೋಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನೀವು ಫೋಟೋ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದು ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಪ್ಲೇ ಬಟನ್ ಮತ್ತೆ ಸೆಕೆಂಡ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದಾ? ಎಸ್ ಎಸ್. ನಿಮ್ಗೆ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಪ್ಲೇ ಬಟನ್ ಮತ್ತೆ ನಂಬರ್ಸ್ ಕಾಣಿಸ್ತಾ ಇದೆ. ಫೋಟೋ ಆದ್ರೆ ಜಸ್ಟ್ ಫೋಟೋ ಕಾಣಿಸುತ್ತೆ, ಮತ್ತೇನು ಕಾಣಿಸಲ್ಲ. ಅದಾದ್ಮೇಲೆ ಇಲ್ಲಿ ಅಪ್ಲೋಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಗೆ ಹೋಗ್ತೀನಿ. ನಾನು ಅಪ್ಲೋಡ್ಸ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ವಾ, ಆ ಇಮೇಜ್ನ ನಾನು ಈಗ ಈ ಪೇಜಿಗೆ ಅಪ್ಲೋಡ್ ಮಾಡಬೇಕು. ಇಲ್ಲಿಗೆ ನಾನು ಆ ಇಮೇಜ್ನ ತರಬೇಕು. ಇಲ್ಲಿಗೆ ನಾನು ಅದನ್ನ ಆ ಇಮೇಜ್ನ ಸ್ಟೋರ್ ಮಾಡಬೇಕು. ಇಲ್ಲಿಗೆ ಆ ಇಮೇಜ್ ಬರಬೇಕು ಅಂದ್ರೆ ಏನು ಮಾಡಬೇಕು, ನಾನು ಫಸ್ಟು ಆ ಇಮೇಜ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿಗೆ ಅಪ್ಲೋಡ್ ಮಾಡಬೇಕು. ಅದನ್ನ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲೋಡ್ಸ್ ಕಾಣಿಸ್ತಾ ಇದೆಯಾ, ಹಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಇದೆ, ಅದನ್ನ ಹೀಗೆ ಕ್ಲಿಕ್ ಮಾಡಿದ್ರೆ
ನನಗಿಲ್ಲಿ ನಾನು ಡೌನ್ಲೋಡ್ ಮಾಡಿರೋಂಥ ಎಲ್ಲ ಇಮೇಜಸ್ಸು ಕಾಣಿಸುತ್ತೆ. ನಾನು ಈಗ ಡೌನ್ಲೋಡ್ ಮಾಡಿರೋದಲ್ಲ, ಮುಂಚೆ ಡೌನ್ಲೋಡ್ ಮಾಡಿರೋ ಎಲ್ಲ ಇಮೇಜಸ್ಸು ಕಾಣಿಸುತ್ತೆ ನನಗಿಲ್ಲಿ. ನಾನು ಅಲ್ಲಿ ಯಾವ ಇಮೇಜ್ ಬೇಕು, ಯಾವ ಇಮೇಜ್ ನನಗೆ ಬೇಕು ಅನಿಸುತ್ತೆ, ಅದನ್ನ ಯಾವ ಇಮೇಜ್ ನನಗೀಗ ಬೇಕು ರೈಟ್ ನಾವು ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಾನೀಗ ಫಸ್ಟ್ ಇಮೇಜ್ ನನಗೆ ಬೇಕಾಗಿರೋದು, ಯಾಕಂದರೆ ಅದು ಟೀಚರ್ ಇಮೇಜ್ ನಾನು ಜನರೇಟ್ ಮಾಡಿರೋದೇ, ಅದು ನನಗೀಗ ಪ್ರಾಜೆಕ್ಟ್ ಅದೇ ಬೇಕು. ಆಗ ನಾನು ಫಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಳ್ಳೋದಂದ್ರೆ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಆ ನಾನು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ ನಂತರನೇ ಇಲ್ಲಿ ನನಗೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ನಾನು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಇಮೇಜ್ನ ಇಲ್ಲಿಗೆ ನಾವು ಇಲ್ಲಿ ಅಪ್ಲೋಡ್ ಇಲ್ಲಿ ಬರಬೇಕು. ಆ ಇಮೇಜ್ ಅಂದರೆ ನೀವು ಕ್ರಿಯೇಟಿಗೂ ಹೋಗಿ ನಂತರ ಈ ಪೇಜ್ ಬಂದಮೇಲೆ ನಿಮ್ಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ ಈ ಥರ. ಅಲ್ಲಿ ನೀವು ಅಪ್ಲೋಡ್ಸಿಗೆ ಹೋಗಬೇಕು. ಅಪ್ಲೋಡ್ಸಿಗೆ ಹೋಗಿ ಫಸ್ಟ್ ಆಪ್ಷನ್ ಅಪ್ಲೋಡ್ ಫೈಲ್ಸ್, ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸುಮಾರು ಯಾವ್ದ್ಯಾವ್ದು ನಿಮ್ಮ ಫೋನಲ್ಲಿದೆ ಅಥವಾ ಲ್ಯಾಪ್ಟಾಪಲ್ಲಿದೆ ಅದೆಲ್ಲ ಕಾಣಿಸೋಕೆ ಶುರು ಆಗುತ್ತೆ. ನಿಮಗೆ ಯಾವುದು ಬೇಕು ಅದನ್ನ ನೀವು ಅಪ್ಲೋಡ್ ಮಾಡ್ಕೋಬೋದು ಅಥವಾ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ನನಗೆ ಬೇಕಾಗಿರೋದು ಈ ಟೀಚರ್ ಇಮೇಜ್. ನಾನು ಕ್ಲಿಕ್ ಮಾಡ್ತೀನಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಓಪನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇನ್ನೊಂದ್ಸತಿ ಬಂತು. ನೀವು ಎಷ್ಟು ಸತಿ ಅಪ್ಲೋಡ್ ಮಾಡ್ತೀರಾ ಅಷ್ಟು ಸತಿ ಕಾಣಿಸುತ್ತೆ. ಅದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇಲ್ಲಿ ಕಾಣಿಸುತ್ತೆ. ಅರ್ಥ ಆಯ್ತಾ ಅಪ್ಲೋಡ್ ಹೇಗೆ ಮಾಡೋದು ಅಂತ? Yes. ರೇಣುಕಾ, ನನಗೆ ಅಪ್ಲೋಡ್ ಹೇಗೆ ಮಾಡೋದು ಅಂತ ಹೇಳ್ತೀರಾ? ಅಪ್ಲೋಡ್ಗೆ ಹೋಗ್ಬೇಕು, ಆಮೇಲೆ ಅಪ್ಲೋಡ್ ವೆರಿ ಗುಡ್. ಫೈಲ್ಸ್ಗೆ ಆಮೇಲೆ ಹೋಗ್ಬೇಕು. ನಂತರ ಆಮೇಲೆ ನಮ್ಗೆ ಫೋಟೋ ಬರುತ್ತೆ. ನಮ್ಗೆ ನಾವ್ ಈಗ ಮಾಡ್ಕೊಂಡಿರೋದಲ್ಲ, ನಾವು ಮುಂಚೆ ಹೌದು. ಮಾಡ್ಕೊಂಡಿರೋದು ಬರುತ್ತೆ. ಓಪನ್ಗೆ ಹೋಗ್ಬೇಕು. ನಾವು ಸೆಲೆಕ್ಟ್ ಮಾಡಿ ಓಪನಿಗೆ ಹೋಗ್ಬೇಕು. ಥ್ಯಾಂಕ್ ಯು, ಕರೆಕ್ಟಾಗಿ ಹೇಳಿದ್ರಿ. ಅಷ್ಟೇ, ಅಪ್ಲೋಡ್ಸ್ ಅಂದರೆ ಅಷ್ಟೇ. ಆರಾಮಾಗಿ ಅಪ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಇಮೇಜ್ ಅಪ್ಲೋಡ್ ಮಾಡ್ಕೊಂಡ ನಂತರ ಕೂಡ ಇಮೇಜ್ನ ನೀವು ಕ್ಲಿಕ್ ಮಾಡಬೇಕು ಇಲ್ಲಿಗೆ ಬರೋಕ್ಕೆ. ಆಯಿತಾ? ಅಪ್ಲೋಡ್ ಮಾಡ್ಕೊಂಡ ನಂತರ ಅಷ್ಟೇ ಇಮೇಜ್ ಇಲ್ಲಿ ಅಪಿಯರ್ ಆಗಲ್ಲ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ. ಕ್ಲಿಕ್ ಮಾಡಿದಾಗ ನೋಡಿ ಆ ಇಮೇಜ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅದಾದ ನಂತರ ನಂದು ಇವತ್ತು ಕ್ಲಾಸ್ ಬೇಸಸ್ ಇರೋದೇ ಆ ಥರ. ಏನು ಮಾಡ್ಬೇಕಂದ್ರೆ ಇವತ್ತು ಕ್ಲಾಸಲ್ಲಿ ನಾವೀಗ ಈ ಈ ಪಿಕ್ಚರ್ ಈಗ ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಸ್ಟೇಬಲ್ ಆಗಿದೆ ಪಿಕ್ಚರ್. ಏನು ಆಕ್ಷನ್ಸ್ ಇಲ್ಲ, ಏನಿಲ್ಲ, ಮಾತಾಡ್ತಾ ಇಲ್ಲ, ಏನಿಲ್ಲ. ಈ ಪಿಕ್ಚರ್ನ ನಾವೀಗ ಮಾತಾಡೋ ಹಾಗೆ ಮಾಡ್ತೀವಿ. ಅದನ್ನ ನಾವು AI ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಆ್ಯಪ್ ಯೂಸ್ ಮಾಡಿ ಈ ಪಿಕ್ಚರ್ನ ಮಾತಾಡೋ ರೀತಿ ಮಾಡ್ತೀವಿ. ಅದಕ್ಕೆ ನಾನು ಫಸ್ಟು ಇಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ್ಯಪ್ಸಿಗೆ ಹೋಗ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ ಆ್ಯಪ್ಸು? ತನುಶ್ರೀ ಕಾಣಿಸ್ತಾ ಇದೆಯಾ? ಹಾ, ಇಲ್ಲಿ ನಾನು No, sister. ಆ್ಯಪ್ಸ್ ಮೇಲೆ ಹಾ, ಇಲ್ಲಿ yes, yes. ಕಾಣಿಸ್ತಾ Yes, sister. ನೀನು ಇಲ್ಲಿ ಈ ಲೈನ್ ಇದೆಯಲ್ಲ, ಇದನ್ನ ಸ್ಕ್ರೋಲ್ ಅಪ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಕಾಣಿಸುತ್ತೆ. ಇಲ್ಲಿ ಆ್ಯಪ್ಸಿಗೆ ಕ್ಲಿಕ್ ಮಾಡಿದ್ರೆ ಈ ಆ್ಯಪ್ ನೇಮ್ನ ನೀವು ಬರ್ದಿಡ್ಕೊಳ್ಳಿ. ನಿಮಗೆ ನೀವು ಕ್ರಿಯೇಟ್ ಮಾಡುವಾಗ ಈಸಿ ಆಗುತ್ತೆ. ಬರ್ದಿಟ್ಕೊಂಡ್ರೆ ಮರ್ತೋಗ್ಬೋದು ಆ್ಯಪ್ ನೇಮ್, ಅದಕ್ಕೆ ಬರ್ದಿಡ್ಕೊಳ್ಳಿ. ಇಲ್ಲ ಇರಿ. ID ಒಂದು ಹೈಫನ್ ಕೊಟ್ಟು ID ನಂತರ AI ಅವತಾರ್ ಅಂತ ಬರ್ಕೋಬೇಕು. ನಿಮ್ಗೆ ಆಗ ಇಲ್ಲಿ ಫಸ್ಟ್ ಆಪ್ಷನ್ನೇ ಕಾಣಿಸುತ್ತೆ. ನೀವು ಟೈಪ್ ಮಾಡಿದ ನಂತರನೇ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸುತ್ತೆ. ಆ ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಮೊದಲನೇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದು ಕಾಣಿಸ್ತಾ ಇದೆಯಾ ಒಂದು, ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಈ ಆ್ಯಪ್ಗೂ ಕೂಡ ಲಾಗಿನ್ ಆಗದೆ ಹೋದ್ರೆ ನಿಮಗೆ ಲಾಗಿನ್ ಕೇಳುತ್ತೆ. ನೀವು ಲಾಗಿನ್ ಆಗಬೇಕಾಗುತ್ತೆ ಈ ಆ್ಯಪಿಗೆ.
ಈ ಆ್ಯಪಿಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಅದರಿಂದ ಆಲ್ರೆಡಿ ಲಾಗಿನ್ ತೋರಿಸುತ್ತೆ. ನೀವು ಲಾಗಿನ್ ಆಗಿಲ್ಲ ಅಂದರೆ ಆ್ಯಪಿಗೆ ಲಾಗಿನ್ ಆಗಬೇಕಾಗಿದೆ. ಫಸ್ಟು ಇಲ್ಲಿ ನೀವು ಮತ್ತೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ತೀರಾ. ಲಾಸ್ಟ್ ಟೈಮ್ ನೀವು ಈ ಫೋಟೋನ ಅಪ್ಲೋಡ್ ಮಾಡ್ಕೊಂಡಿದ್ದ ರೀತಿನೇ ಇಲ್ಲಿ ಅಪ್ಲೋಡ್ಸ್ ಮಾಡಿದ್ರಿ ಅಲ್ವಾ, ಅದೇ ರೀತಿನೇ ಇಲ್ಲೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಆ್ಯಪಿಗೆ IDAI ಅವತಾರ್ ಆ್ಯಪಿಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ ಫೋಟೋ ನಿಮಗೆ ಮಾತಾಡಬೇಕು ಅಂತ. ಫಸ್ಟು ಅಪ್ಲೋಡ್ಗೆ ಹೋಗ್ತೀರಾ. ಅಪ್ಲೋಡ್ಗೆ ಹೋದ ನಂತರ ಸೇಮ್ ಪ್ರೊಸೀಜರ್. ಇಲ್ಲಿ ನಿಮಗೆ ಫಸ್ಟ್ ಫೋಟೋ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ತೀರಾ. ಓಪನ್ ಮಾಡಿದ ನಂತರ ನಿಮಗೆ ಆ ಫೋಟೋ ಇಲ್ಲಿ ಅಪ್ಲೋಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆಯಾ? ಅಂದರೆ ಇನ್ನೂ ಅಪ್ಲೋಡ್ ಆಗಿಲ್ಲ, ಐ ಮೀನ್ ಅಪ್ಲೋಡ್ ಆಯಿತು. ಇಲ್ಲಿ ಕಾಣಿಸ್ತಾ ಅಲ್ವಾ? ಇದು ಅಪ್ಲೋಡ್ ಆಗಿರುತ್ತೆ ನಿಮಗೆ ಇಮೇಜ್. ನೀವು ಅಪ್ಲೋಡ್ ಮಾಡಿದ ತಕ್ಷಣ ಯಾವ ಇಮೇಜ್ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಆ ಫೋಟೋ ಅಪ್ಲೋಡ್ ಆಗಿರುತ್ತೆ. ನಂತರ ಇಲ್ಲಿ ಟೆಕ್ಸ್ಟ್ ಕಾಣಿಸ್ತಾ ಇದೆಯಾ? ಇಲ್ಲಿ ಟೆಕ್ಸ್ಟಲ್ಲಿ ನೀವೇನು ಕೊಡ್ಬೇಕಂದ್ರೆ ನಿಮ್ಮ ಈ ಫೋಟೋ ಫಸ್ಟ್ ಅಪ್ಲೋಡ್ ಮಾಡಿದ ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ಅದು ಪ್ರೀವಿಯಸ್ ಫೋಟೋನ ಸೆಲೆಕ್ಟ್ ಮಾಡಿರುತ್ತೆ, ನೀವು ಅಪ್ಲೋಡ್ ಮಾಡಿರೋ ಫೋಟೋನ ಸೆಲೆಕ್ಟ್ ಆಗಿರಲ್ಲ. ಅದಕ್ಕೆ ನೀವು ಅಪ್ಲೋಡ್ ಮಾಡಿದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಟೆಕ್ಸ್ಟ್ ಮತ್ತು ಆಡಿಯೋ ಎರಡು ಆಪ್ಷನ್ ಇದೆ. ಟೆಕ್ಸ್ಟ್ ಅಂದರೆ ಏನು? ಬರವಣಿಗೆ ರೂಪ ಅಥವಾ ಬರೆಯೋದು ಅಂತ ಹೇಳ್ಬೋದು ಟೆಕ್ಸ್ಟ್ ಅಂದರೆ. ಆಡಿಯೋ ಅಂದರೆ ಏನು? ರೆಕಾರ್ಡೆಡ್ ಅಥವಾ ಏನಾದ್ರು ನಿಮಗೆ ಯಾವ್ದಾದ್ರು ಒಂದು ರೆಕಾರ್ಡ್ ಏನಾದ್ರು ನಿಮ್ ಮುಂಚೆನೆ ಇರೋ ಮಾತಾಡಿರೋದು ಏನಾದ್ರು ಇರ್ತಾರಲ್ಲ ಅದನ್ನ ಆಡಿಯೋ ಅಂತ ಕರೀತಾರೆ. ಇಲ್ಲಿ ಆಡಿಯೋದಲ್ಲಿ ಚೂಸ್ ಫೈಲ್ ಇದೆ. ನೀವು ಮುಂಚೆನೆ ಮಾತಾಡಿರೋದು ಏನಾದ್ರು ಇದ್ರೆ ನಿಮ್ಮ ಹತ್ರ ಅದನ್ನ ಚೂಸ್ ಫೈಲ್ ಮಾಡಿ ನಿಮ್ಮ ಆಡಿಯೋನ, ಈಗ ನೀವೇನಾದ್ರು ಸ್ಪೀಚ್ ಮಾಡಿರ್ತೀರಾ, ಆ ಸ್ಪೀಚ್ ಆಡಿಯೋ ನಿಮ್ಗೆ ಇದು ಹೇಳಬೇಕು. ಆಗ ನಿಮ್ ಮುಂಚೆನೆ ಆಡಿಯೋ ಇದೆ ನಿಮ್ಮ ಹತ್ರ, ಅದನ್ನ ನೀವು ಆಡಿಯೋನ ಚೂಸ್ ಫೈಲ್ ಮಾಡಿ ಆಡಿಯೋನ ಇಲ್ಲಿಗೆ ಕೊಡ್ಬೋದು. ಅಥವಾ ಟೆಕ್ಸ್ಟ್ ಅಲ್ಲಿ ಏನು ಅಂದ್ರೆ ನೀವು ಅವತಾರ್ ಏನ್ ಮಾತಾಡ್ಬೇಕು ಅನ್ನೋದನ್ನ ಬರೆಯೋದು. ಇಲ್ಲಿ ಬರಿಬೋದು ನೀವು ಅವತಾರ್ ಏನ್ ಮಾತಾಡ್ಬೇಕು ಏನು ಅನ್ನೋದನ್ನ ಇಲ್ಲಿ ಬರಿಬೋದು. ಆ ನಿಮ್ಗೀಗ ಅವತಾರ್ ಏನ್ ಮಾತಾಡ್ಬೇಕು ಅನ್ನೋದನ್ನ ಅದನ್ನು ಕೂಡ ನಾವು ChatGPT ತಗೋತೀವಿ. ChatGPT ಯೂಸೇಜ್ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಇಲ್ಲಿ ನೀವು ChatGPTಗೆ ವಾಪಸ್ ಹೋಗ್ತೀರಾ. ವಾಪಸ್ ಹೋದ ನಂತರ ಇಲ್ಲಿ ಇಲ್ಲಿ ನೀವು ಏನ್ ಬೇಕು ನಿಮ್ಗೆ ಅಂತ ಟೈಪ್ ಮಾಡ್ತೀರಾ. ನಮ್ಗೆ ಏನ್ ಬೇಕೀಗ? ಟೀಚರ್ ಮಾತಾಡ್ತಾ ಇರೋದು ಒಂದು ಪ್ಯಾರಾ ಅಥವಾ ಒಂದು ಸೆಂಟೆನ್ಸ್ ಏನಾದ್ರು ಬೇಕು, ಟೀಚರ್ ಮಾತಾಡ್ತಾ ಇರೋ ತರ, ಅದನ್ನೇ ಟೈಪ್ ಮಾಡ್ತೀನಿ. ಪ್ಯಾರಾ ಆಫ್ ಟೀಚರ್ ಟಾಕಿಂಗ್. ಟೀಚರ್ ಮಾತಾಡ್ತಾ ಇರೋದು ಒಂದು ಪ್ಯಾರಾ ಅಥವಾ ಒಂದು ಗ್ರೂಪ್ ಆಫ್ ಸೆಂಟೆನ್ಸಸ್ ಬೇಕು ಅಂತ ಕೇಳ್ತೀನಿ. ನಾನು ಎಂಟರ್ ಮಾಡಿದ ನಂತರ ಇಲ್ಲಿ ಬರುತ್ತೆ ಟೀಚರ್ ಏನ್ ಮಾತಾಡ್ತಾರೆ ಅದು ಬರುತ್ತಿಲ್ಲಿ. ಅದನ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಳ್ಳೋಕೆ ಏನ್ ಶಾರ್ಟ್ಕಟ್ ಅಂತ ಹೇಳ್ಬೋದಾ ಯಾರು? ರೇಣುಕಾ ಅಥವಾ ತನುಶ್ರೀ ಗೊತ್ತಿಲ್ವಾ? ಕಂಟ್ರೋಲ್+C ಹೊಡೆದ್ರೆ ನಿಮ್ಗೆ ಕಾಪಿ ಆಗುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಏನ್ ನೋಡಿಬೇಕು ಕಾಪಿ ಆಗಕ್ಕೆ? Control+C. ಪೇಸ್ಟ್ ಮಾಡಕ್ಕೆ ನಾನೀಗ ಕಾಪಿ ಮಾಡಿರೋದನ್ನ ಇಲ್ಲಿ ನಾನು ಪೇಸ್ಟ್ ಮಾಡಬೇಕು. ಅದನ್ನ Control+V. ಏನ್ ಮಾಡಬೇಕು? Control+B. ವಿ. Control+V. ಕಾಪಿಗೆ Control+C ಮತ್ತೆ ಪೇಸ್ಟಿಗೆ Control+V ಯೂಸ್ ಮಾಡ್ತೀವಿ. ನಂತರ ಇಲ್ಲಿ ವಾಯ್ಸ್ ಇದೆ. ನಿಮ್ಗೀಗ ಡಿಫ್ರೆಂಟ್ ಬೇರೆ ಬೇರೆ ಪರ್ಸನ್ಸ್ಗೆ, ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ತರ ವಾಯ್ಸ್ ಇರುತ್ತೆ. ನನ್ನ ವಾಯ್ಸ್ ನಿಮ್ಗಿರಲ್ಲ. ಅದೇ ರೀತಿ ಬೇರೆ ಬೇರೆ ವಾಯ್ಸ್ ಇಲ್ಲಿ ವಾಯ್ಸ್ ನೇಮ್ಗಳು ಇವೆಲ್ಲ. ಏನಂದ್ರೆ ವಾಯ್ಸ್ ನೇಮು ಟಾನಿ, ಸಾರಾ, ಈ ತರ ಬೇರೆ ಬೇರೆ ವಾಯ್ಸ್ ನೇಮ್ ಇರುತ್ತೆ. ನೀವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು, ಯಾವ ವಾಯ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತೀನಿ. ಅದಾದ ನಂತರ
ಒಂದು ಇಲ್ಲಿ ಜನರೇಟ್ ಪ್ರೆಸೆಂಟರ್ DID Yeah, present. I have crossed your limitation. That is what you are getting notification that you have used all your DI credits. Yes, ma'am. Ma'am, can you share your screen so in your account we could do, I guess. Yeah, I'll get you my mail ID and password. You just log into mine. Yes, ma'am. Okay. Right now I'm using cell phone. Look at the chat box. I'll send you personally. Yes, ma'am. Can I stop my sharing? This is my mail. I have sent it to you. No, madam. Diksha, I will share my screen. No problem. Yes, ma'am. Will you Yes. say it, sir? Fine. Yes, yes. Okay. I will share. ಅಮ್ಮಮ್ಮ ಅಮ್ಮಮ್ಮ ನನಗೆ ದೀಕ್ಷಾ, ನಾವು ಈಗ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಲ್ಲ? ಹಾ, ಸರ್. ಎಸ್, ಈಗ ಹೇಳು. ನಾವೀಗ ಹೊಸದಾಗಿ ಮತ್ತೆ ಅಂದ್ರೆ ಅದು ನನ್ನ ಅಕೌಂಟ್ ಅಲ್ಲಿ AI ತಗೊಳ್ತೀವಿ. ಓಕೆ, ಡೈರೆಕ್ಟ್ ನಾವು ಎಂಟರ್ ಮಾಡುವ. Sir, previous project ಯಾವ್ದಾದ್ರು ಇದೆಯಾ? ಪ್ರೀವಿಯಸ್ ಪ್ರಾಜೆಕ್ಟ್ ನನ್ನ ಹತ್ರ ಇದೆ, ಮ್ಯಾಮ್. ಶೇರ್ ಮಾಡಮ್ಮ. Then you share that link to Mahavir Sharma. He will let him open it. Previous ವಿಡಿಯೋ ಲಿಂಕ್ ನ ಸರಿಗೆ ಶೇರ್ ಮಾಡಿ, ಕ್ಯಾನ್ವಾದಲ್ಲೇ let him open. ಸರ್, ಇದನ್ನೇನಾ ಅಥವಾ ಪ್ರೀವಿಯಸ್ ಒನ್? ಅದನ್ನೇ ಶೇರ್ ಮಾಡು. You ಇದೆ. just ಒಂದ್ ಸೆಕೆಂಡ್, ಇದೆ ಇಲ್ಲ, ಅಲ್ಲೇ add ಕೊಡಪ್ಪ. ಇದೆ ಒಂದು. ಶೇರ್ ಮಾಡಿದ್ದೇನೆ. ಓಕೆ, ಇದೇ ಸಾಕು. ಹೇಳಪ್ಪ. ಯು ಆರ್ ವಿವಿಂಗ್ ರಿತ್ವಿಕ್ ರೆಡ್ಡಿ ಅಕೌಂಟ್. ಓನ್ಲಿ ವಿವಿಂಗ್, ಐ ಥಿಂಕ್. ಓನ್ಲಿ ವೀವಿಂಗ್. Did you say that? Yes, sir. But I did not get. Just for the review she gave, sir. ದೀಕ್ಷಾ, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಕಂದ, ಅಲ್ಲಿ ಕೊಡು ಮಗಳೇ. ಅಲ್ಲಿ ಕೊಟ್ಟಾಗ he can edit it. So like this plus. share design, then sir account open ಮಾಡಿ. Okay. So it is possible to edit, no problem. You can say, ma. See. Okay. ದೀಕ್ಷಾ, ಏನ್ ಮಾಡ್ತಾ ಇದೀಯ? ಶೇರ್ ಮಾಡ್ತಿದೀಯಾ?
ಇಲ್ಲ ಇದನ್ನೇ ಎಡಿಟ್ ಮಾಡ್ಬೋದಾ? ಮಾಡ್ಬೋದು. ಹಾ ನಾನೀಗ ಪಿಕ್ಚರ್ನ ಇಲ್ಲಿ ಮಾಡ್ಕೊಂಡ ನಂತರ ಆ್ಯಪ್ಸಿಗೆ ಹೋಗ್ತೀನಿ. ಆ್ಯಪ್ಸ್ ನೀವು ಅಲ್ಲೇ ಕೆಳಗಿರುತ್ತೆ ನೋಡ್ಬೋದು. ಹ್ಮ್ ಆ್ಯಪ್ಸಿಗೆ ಹೋದ ನಂತರ ನಾನು ಹೇಳಿದ ರೀತಿನೇ ಸರ್ಚ್ ಮಾಡ್ತೀನಿ. ಸರ್ಚ್ ಏನು ಮಾಡ್ತೀನಿ ಅಂದರೆ ಐ ಐ ಡಿ ಐ ಐ ಡಿ ಐ -ಐ ಡಿ AI ಅವತಾರ್ ದ ಫಸ್ಟ್ ಒನ್. ನಾನು ಇಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಪನ್ ಕ್ಲಿಕ್ ಮಾಡ್ತೀನಿ. ಓಪನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಅಪ್ಲೋಡ್ ಕಾಣಿಸುತ್ತೆ. ಅಪ್ಲೋಡಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿರೋ ಇಮೇಜ್ನ ಅಪ್ಲೋಡ್ ಮಾಡ್ಕೋತೀರಾ. ಅಪ್ಲೋಡ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಕನೆಕ್ಟ್ ಅಂತ ಕ್ಲಿಕ್ ಮಾಡಿ. ಕನೆಕ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಗೂಗಲ್ ಅಕೌಂಟ್ನ ಕೇಳ್ತಾ, ನೀವು ಲಾಗಿನ್ ಆಗಿಲ್ಲ ಅಂದ್ರೆ ನಿಮ್ಮ ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ನೀವು ಗೂಗಲ್ ಅಕೌಂಟಿಂದ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಈ ಆ್ಯಪಿಗೆ ನಿಮ್ಮ ಗೂಗಲ್ ಅಕೌಂಟ್ ಕೊಡಬೇಕು. ಲಾಗಿನ್ ಆದ್ರೆ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಗೂಗಲ್ ಅಕೌಂಟ್ಗೆ ಲಾಗಿನ್ ಆಗಿರ್ತೀರ. ಆ ಆ್ಯಪಿಗೆ ಗೂಗಲ್ ಅಕೌಂಟಿಂದ ಲಾಗಿನ್ ಆಗಿರ್ತೀರ. ಲಾಗಿನ್ ಆದ ನಂತರ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ನ ಕ್ಲಿಕ್ ಮಾಡಿ. ನೀವು ಡೌನ್ಲೋಡ್ ಮಾಡಿರೋಂಥ ಇಮೇಜ್ನ ಇಲ್ಲಿ ನಾವು ಯಾವುದು ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಇಮೇಜ್ ಇಲ್ಲ. ಅದರಿಂದ ಮುಂಚೆನೆ ಇರೋ ಇಮೇಜ್ನ ಕ್ಲಿಕ್ ಮಾಡ್ಕೋಬೋದು, ಅಥವಾ ನೀವು ಯಾವ ಇಮೇಜ್ ಬೇಕಾದ್ರೂ ತಗೋಬೋದು. ಇಲ್ಲೇ ಇಮೇಜ್ ತಗೊಳ್ಳೋ ಒಂದು ತಗೊಳ್ಳಿ ಸರ್. ವೇದಶ್ರೀ ಇದ್ದಾರೆ. ತಗೊಳ್ಳಿ. ನಿಮ್ಗೆ ಈಗ ವೇದಶ್ರೀ ಪಿಕ್ಚರ್ ಇಲ್ಲಿ ಬರುತ್ತೆ. ನಿಮ್ ಓನ್ ಪಿಕ್ಚರ್ ಬೇಕಾದ್ರೂ ಮಾಡ್ಬೋದು, ಅಥವಾ ಜನರೇಟ್ ಮಾಡಿರೋ ಪಿಕ್ಚರ್ ಕೂಡ ಮಾಡ್ಬೋದು. ನಾನು ಟೀಚರ್ ಇಮೇಜ್ನ ತಗೊಂಡಿದ್ದರಿಂದ ಟೀಚರ್ ಇಮೇಜ್ ಕೂಡ ಮಾಡ್ಬೋದು. ಈಗ ನಾವು ವೇದಶ್ರೀ ಪಿಕ್ಚರ್ ತಗೋತಾ ಇರೋದ್ರಿಂದ ವೇದಶ್ರೀ ಪಿಕ್ಚರು ಮಾಡ್ಬೋದು. ವೇದಶ್ರೀ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ. ಕ್ಲಿಕ್ ಮಾಡಿದ ನಂತರ ವೇದಶ್ರೀ ಏನ್ ಹೇಳಬೇಕು ಅದನ್ನ ನಾವು ಟೆಕ್ಸ್ಟ್ ಫಾರ್ಮ್ ಅಲ್ಲಾರು ಬರಿಬೋದು, ಅಥವಾ ಆಡಿಯೋನಾರು ಕೊಡ್ಬೋದು. ಇಲ್ಲಿ ನೀವು ಟೆಕ್ಸ್ಟ್ ಅಲ್ಲಿ ವೇದಶ್ರೀ ಏನ್ ಹೇಳ್ಬೇಕು ಅಂತ ಅನ್ಕೋತೀರಾ ಅದನ್ನ ಬರಿಬೋದು. ಮೈ ನೇಮ್ ಇಸ್ ವೇದಶ್ರೀ, ಆ ಥರ ನಾನು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ಅದೆಲ್ಲಾನು ಹೇಳೋ ಥರ ರೀತಿ ಬರಿಬೋದು. ನೀವು ಏನ್ ಬೇಕು ಅದನ್ನ ಬರಿಬೋದು. ಮೈ ನೇಮ್ ಇಸ್ ವೇದಶ್ರೀ, ಸ್ಟಡಿಯಿಂಗ್ ಇನ್ ಗ್ರೇಡ್ 8th at Pushpa School. ಈ ಪಿಕ್ಚರ್ನ ಕ್ಲಿಕ್ ಮಾಡ್ಬೇಕಮ್ಮ? ಕ್ಲಿಕ್ ಮಾಡ್ಬೇಕು. ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು ಆ ಪಿಕ್ಚರ್. ಓಕೆ, ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆಗಿದೆ. ಆದ್ರೆ ಇಲ್ಲಿ ಬಂದಿಲ್ಲ ಅದು. ಇಲ್ಲ, ಅದು ನಾವು ಜನರೇಟ್ ಮಾಡಿದ ನಂತರ ಇಲ್ಲಿ ಅದು Okay, okay, ಫೋಟೋ okay. ಇಲ್ಲಿ ಸಣ್ಣದಾಗಿ ಕಾಣಿಸುತ್ತೆ. ಆಮೇಲಿಂದ Okay. ಎಲಾಬ್ರೇಟ್ ಮಾಡ್ಕೋಬಹುದು. ಇದನ್ನ ಡಿಲೀಟ್ ಮಾಡ್ಬಿಡಿ ಸರ್, ಈ ಪಿಕ್ಚರ್. ದಿಸ್ ಒನ್. ಓಕೆ. ದೆನ್ ಅದಾದ್ಮೇಲೆ ಟೆಕ್ಸ್ಟ್ ಕೊಟ್ಟ ನಂತರ ನಿಮ್ಗೆ ಇಲ್ಲಿ ವಾಯ್ಸ್ ಆಪ್ಷನ್ ಇರುತ್ತೆ. ಯಾವ ವಾಯ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಡಿಫ್ರೆಂಟ್ ವಾಯ್ಸ್ ಇರುತ್ತೆ ಇಲ್ಲಿ. ನೀವು ಟೋನಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ಫೀಮೇಲ್ ವಾಯ್ಸ್ ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಅದ ನಂತರ ಜನರೇಟ್ ಪ್ರೆಸೆಂಟರ್, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಜನರೇಟ್ ಪ್ರೆಸೆಂಟರ್, ಅದನ್ನ ಕ್ಲಿಕ್ ಮಾಡ್ಬೇಕು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಜನರೇಟ್ ಆಗಕ್ ಶುರು ಆಗುತ್ತೆ.
ಇಲ್ಲಿ ಜನರೇಟ್ ಆದ ನಂತರ ಇಲ್ಲಿ ನಿಮ್ಗೆ ಆ ವಿಡಿಯೋ ಕಾಣಿಸುತ್ತೆ. ಅದನ್ನ ನೀವು ಅಂದ್ರೆ ಫಿಲ್ ಮಾಡಬೇಕು. ಫುಲ್ ಪೇಜ್ ಕಾಣಿಸೋ ತರ ಅಡ್ಜಸ್ಟ್ ಮಾಡ್ಕೋಬೇಕು. ಆ ರೀತಿ ವೈಟ್ ದೊಡ್ಡ ದೊಡ್ಡ ಡಾಟ್ಸ್ ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ವಿಡಿಯೋನ ಪ್ಲೇ ಮಾಡಿ. ಆಡಿಯೋ ಕೇಳಿಸ್ತಲ್ಲ ಸರ್? ಕೇಳಿಸ್ತಿದೆಯಲ್ಲ? ಬರ್ತಾ ಇಲ್ಲ. ಒಂದ್ ಇಲ್ಲ, ಸೆಕೆಂಡ್ ಆಡಿಯೋ ಕೇಳಿಸ್ತಿಲ್ಲ. ಒಂದ್ ಸೆಕೆಂಡ್. ಆ ರೀತಿ ನಿಮ್ಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವಳು ಒಂದ್ ನಿಮಿಷ. ಮೌತ್ ಮೂವ್ಮೆಂಟ್ ಆಗ್ತಾ ಇದೆ. ಅದೇ ರೀತಿ ನಿಮ್ಗೆ ವಾಯ್ಸ್ ಕೂಡ ಕೇಳಿಸುತ್ತೆ. ಸರಿ ಮಾಡ್ತಾರೆ, ಮೌತ್ ಮೂವ್ಮೆಂಟ್ ಆಗುತ್ತೆ. ಆ ತರ ಪಿಕ್ಚರ್ಗೆ ನೀವು ವಾಯ್ಸ್ ಕೊಡ್ಬೋದು. ನೀವು ಯಾವ ವಾಯ್ಸ್ ಬೇಕಾದ್ನ ಕೊಡ್ಬೋದು, ಯಾವ್ದು ಬೇಕಾದ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು. ಓಕೆ, ನೋಡಿ ಇವಾಗ. ಹಾ ಸರ್. ಸ್ಕ್ರೀನ್ ಶೇರ್ ಅಂತ My ಬರ್ತದೆ. name is Vetashri. I am studying grade 8 at ಕೇಳಿಸ್ತದೆ English ಸರ್. Medium School, Periyaya, Patna. My Ah. name is Vetashri. I am studying grade 8 at Pushpa English Medium School, Periyaya, Patna. My name is ನೀವು Vetashri. I am studying grade 8 at Pushpa English Medium School, Periyaya, Patna. ಕೇಳಿಸ್ತಾ ರೇಣುಕಾ ಮತ್ತೆ ತನುಶ್ರೀಗೆ? ರೇಣುಕಾ ಮತ್ತೆ ತನುಶ್ರೀ, Yes. ಕೇಳಿಸ್ತಾ? ಹೀಗೆ ನೀವು ಒಂದು ಎಸ್ ಸಿಸ್ಟರ್. ಹೀಗೆ ನೀವು ಒಂದು ಪಿಕ್ಚರ್ನ ಕೊಟ್ಟು ಅದಕ್ಕೆ ವಾಯ್ಸ್ ಕೊಡ್ಬೋದು. ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅಂದ್ರೆ ನಿಮ್ನ ಕ್ವೆಶನ್ಸ್ sister. ಕೇಳ್ತೀನಿ. ಕ್ವೆಶನ್ಸ್ ಮತ್ತೆ ಇದನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಮ್ಮ ಅವರಿಗೆ. ಇದನ್ನ ನೀವು ಕೂಡ ಶೇರ್ ಕೂಡ ಮಾಡ್ಬೋದು. ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಿಮ್ ಗ್ಯಾಲರಿಗೆ ಎಲ್ಲರೂ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಮತ್ತೆ ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೋಡಿ ಕಾಣ್ಬೋದು, ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಆಗ್ತಾ ಇದೆ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಡೌನ್ಲೋಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಶೇರ್ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಆಪ್ಷನ್ ಇರುತ್ತೆ ನಿಮ್ಗೆ ಈ ರೀತಿ. ಶೇರ್ ಇದೆ, ಇಲ್ಲಿ ಡೌನ್ಲೋಡ್ ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಇಲ್ಲಿ ಡೌನ್ಲೋಡ್ ಕೊಟ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್. ಸೊ ಈಗ ಡೌನ್ಲೋಡ್ ಆಯ್ತು. ಇದು ಡೌನ್ಲೋಡ್ ಆದ download ನಂತರ ಆಗಿದೆ. ನೀವು ಅದನ್ನ ನೋಡ್ಬೋದು. ಒರಿಜಿನಲ್ ತೋರಿಸ್ತೀನಿ ನೋಡಿ ನಿಮ್ಗೆ. ಸೊ ಅದೆಲ್ಲಿರುತ್ತೆ ಡೌನ್ಲೋಡ್? ಫೈಲ್ಸ್ ಡೌನ್ಲೋಡ್ಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ಪ್ಲೇ ಮಾಡ್ತೀನಿ. My name is Vetashri. I am studying grade 8 at Pushpa English Medium School, Periyaya, Patna. ಮತ್ತೊಮ್ಮೆ ಪ್ಲೇ ಮಾಡ್ತೀನಿ ನೋಡಿ. My name is Vetashri. I am studying grade 8 at Pushpa English Medium School, Periyaya, Patna. ಗೊತ್ತಾಯ್ತಾ? ಹ್ಮ್. ಇನ್ನೊಂದ್ಸತಿ ಯಾವ್ದಾದ್ರು ಪಾರ್ಟ್ನರ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಹಂಗೆ ಬ್ರೀಫ್ ಆಗಿ. ಗೊತ್ತಾಯ್ತಾ? ತನುಶ್ರೀ ಗೊತ್ತಾಯ್ತು. ಅಕ್ಕ ಒಂದ್ಸಲ ನಂಗೆ ರೀಕ್ಯಾಪ್ ಮಾಡಿ ಅಕ್ಕ. ಮಾಡ್ತೀನಿ ರೀಕ್ಯಾಪ್. ಫಸ್ಟು ನಾವು ಕ್ಯಾನ್ವಾ, ನಿಮ್ಗೆ ಕ್ಯಾನ್ವಾ ಗೊತ್ತಿರೋ ಹಾಗೆ ಕ್ಯಾನ್ವಾ ಪೇಜಿಗೆ ಹೋಗ್ತೀವಿ. ಕ್ಯಾನ್ವಾ ಪೇಜಿಗೆ ಹೋದ ತಕ್ಷಣ ನಮ್ಗೆ ಇಲ್ಲಿ ನಾವು ಈಗ ಒಂದು ಇಮೇಜ್ ನ ತಗೋಬೇಕು. ಅದಕ್ಕೆ ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಯಾನ್ವಾ AI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಸುಮಾರು ಆಪ್ಷನ್ ಸಿಗುತ್ತೆ. ಈ ಬೇರೆ ಬೇರೆ ತರ ಆಪ್ಷನ್ಸ್. ಅದ್ರಲ್ಲಿ ನಾವು ಕ್ರಿಯೇಟ್ ಆನ್ ಇಮೇಜ್, ನಾವು ಒಂದು ಪಿಕ್ಚರ್ ಅಥವಾ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಆನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅದ್ರ ನಂತರ ಆ ಇಮೇಜ್ ಯಾವ ರೀತಿ ಸ್ಟೈಲ್ ಅಲ್ಲಿ ಇರ್ಬೇಕು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರ್ಬೇಕಾ, ಸ್ಕೆಚ್ ರೀತಿ ಇರ್ಬೇಕಾ, ಪೆನ್ಸಿಲ್ ಸ್ಕೆಚ್ ಮಾಡಿರೋ ರೀತಿ ಇರ್ಬೇಕಾ ಅಂತ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ.
ನಿಮಗೆ ಯಾವ ಸ್ಟೈಲ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಇದು ನೆಕ್ಸ್ಟ್ ಸೈಜು, ಯಾವ ಸೈಜ್ ಬೇಕು ಅದನ್ನ ಮಾಡ್ಕೋಬಹುದು. ಯಾವ್ದು ಬೇಕಾದ್ರೂ ಆಗ್ಬೋದು ಸೈಜು. ನಿಮ್ಗೆ ಸಫಿಶಿಯೆಂಟ್ ಯಾವ್ದಿರುತ್ತೆ ಅದು. ಮತ್ತೆ ಇಲ್ಲಿ ಬರಿಬೇಕು ನೀವು ಏನ್ ಬೇಕು ಅಂತ ಬರಿಬೇಕು. ಅಲ್ಲಿ ಸರ್ ಬರ್ದಿರೋದು ಸ್ಕೂಲ್ ಟೀಚರ್ ಸಿಟ್ಟಿಂಗ್ ಆನ್ ಬೆಂಚ್. ಆಗ ನಿಮ್ಗೆ ಒಬ್ಬ ಸ್ಕೂಲ್ ಟೀಚರು ಬೆಂಚ್ ಮೇಲೆ ಕೂತಿರೋ ತರ ಸುಮಾರು ಇಮೇಜ್ ಬರುತ್ತೆ. ಆ ಇಮೇಜ್ ಬಂದ ತಕ್ಷಣ ಯಾವ್ದಾದ್ರು ಒಂದು ಇಮೇಜ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಹೇಗ್ ಮಾಡ್ತೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಆರೋ ಮತ್ತೆ ಡೌನ್ ಡ್ಯಾಶ್ ಇದು ಕಾಣಿಸ್ತಲ್ವಾ, ಇದು ಡೌನ್ಲೋಡ್ ಸಿಂಬಲ್. ನೀವೆಲ್ಲೇ ಹೋದ್ರೂ ಈ ತರ ಡೌನ್ಲೋಡ್ ಸಿಂಬಲ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇರೋದು ಕಾಣಿಸ್ತಿದೆ ನೋಡಿ, ಆ ತರ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಕ್ರಿಯೇಟ್ಗೆ ಹೋಗ್ತೀರಾ. ಕ್ರಿಯೇಟ್ ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ ಯಾವ ರೀತಿ ಅಂತ. ನೀವು ವಿಡಿಯೋಸ್ನ ಕ್ಲಿಕ್ ಮಾಡ್ತೀರಾ. ವಿಡಿಯೋ ಮಾಡ್ತಾ ಇರೋದ್ರಿಂದ ನಾವು ವಿಡಿಯೋನ ಕ್ಲಿಕ್ ಮಾಡ್ತೀರಾ. ವಿಡಿಯೋನ ಈ ಕಡೆ ಕ್ರಿಯೇಟ್ ಅಂಡ್ ಡಿಸೈನ್ ಬಿಲೋ ವಿಡಿಯೋನ ಕ್ಲಿಕ್ ಮಾಡ್ತೀರಾ. ವಿಡಿಯೋ ಕ್ಲಿಕ್ ಮಾಡಿದಾಗ ನಿಮ್ಗೆ ಡಿಫ್ರೆಂಟ್ ಸೈಜ್ ಯಾವ ತರ ವಿಡಿಯೋ ಬೇಕು ಅಂತ ಕೇಳುತ್ತೆ. ಅದರಲ್ಲಿ ವಿಡಿಯೋ ಲ್ಯಾಂಡ್ಸ್ಕೇಪ್ಗೆ ಹೋಗ್ತೀರಾ. ಹಾರಿಜಾಂಟಲ್ ವಿಡಿಯೋಗೆ ಹೋದ ನಂತರ ಅಲ್ಲೋದ ನಂತರ ಅಪ್ಲೋಡ್ಸಿಗೆ ಹೋಗಿ ಇಮೇಜ್ನ ಅಪ್ಲೋಡ್ ಮಾಡ್ಕೊಳ್ತೀರಾ. ಯಾವ ಇಮೇಜ್ ಬೇಕು ಅದನ್ನ, ಯಾವ್ದಾದ್ರು ಒಂದು ಇಮೇಜ್ನ ನೀವು ಅಪ್ಲೋಡ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ಕೊಂಡ್ರೆ ಸ್ಕೂಲ್ ಟೀಚರ್ನ ಡೌನ್ಲೋಡ್ ಮಾಡಿ ಸ್ಕೂಲ್ ಟೀಚರ್ನ ಅಪ್ಲೋಡ್ ಮಾಡ್ಕೊಳ್ತೀವಿ. ಅದು ಅಪ್ಲೋಡ್ ಆದ ನಂತರ ಇಲ್ಲಿ ಅದನ್ನ ಕ್ಲಿಕ್ ಮಾಡಿ ಇಲ್ಲಿಗೆ ಪ್ಲೇಸ್ ಮಾಡ್ಕೊಳ್ತೀವಿ. ಇಲ್ಲಿ ಮತ್ತೆ ವೈಟ್ ಡಾಟ್ಸ್ನ ಡ್ರ್ಯಾಗ್ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ತೀವಿ ಪೇಜಿಗೆ. ನಂತರ ನಾವು ಅಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ ಅಲ್ಲಿ ಆಪ್ಸ್ ಕಾಣಿಸುತ್ತೆ. ಆಪ್ಸ್ನ ಕ್ಲಿಕ್ ಮಾಡ್ತೀವಿ. ಆಪ್ಸ್ನ ಕ್ಲಿಕ್ ಮಾಡಿ ನಮ್ಮ ಆ್ಯಪ್ ನೇಮ್ ಯಾರು ಹೇಳ್ತೀರಾ? CM ತನುಶ್ರೀ ಅಥವಾ ರೇಣುಕಾ, ಆ್ಯಪ್ ನೇಮ್ ಹೇಳಿ. ಬರ್ದಿಟ್ಕೊಳಕ್ ಹೇಳಿದ್ನಲ್ಲ ಆ್ಯಪ್ ನೇಮ್. D-ID ಅವತಾರ್ಸ್. ಕರೆಕ್ಟ್. ಇಲ್ಲಿ ವೆರಿ ಗುಡ್. ನಮ್ಗೆ ನೋಡಿ ಸಿಕ್ತು. ನೀವು ಈ ತರ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಕ್ಕೆ ನಿಮ್ಗೆ ಇಟ್ಕೊಳಕ್ ಹೇಳಿದ್ದು. ಫಸ್ಟ್ ಒನ್ನ ಕ್ಲಿಕ್ ಮಾಡ್ತೀರಾ. ಫಸ್ಟ್ ಆ್ಯಪ್ ನ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ಅಪ್ಲೋಡ್ಸ್, ಮಾಮೂಲಿ ಅಪ್ಲೋಡ್ ಮಾಡ್ಕೊಳ್ತೀರಾ ಇಮೇಜ್ನ. ಫಸ್ಟ್ ಅಪ್ಲೋಡ್ ಮಾಡಿದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ ಸೆಲೆಕ್ಟ್ ಮಾಡಿದ ಇಲ್ಲಿ ಟೆಕ್ಸ್ಟ್ ಆಡಿಯೋ ಇದೆ. ನಾವು ಟೆಕ್ಸ್ಟ್ ಕೊಡ್ತೀವಿ. ನಿಮ್ ಮಾತಾಡ್ಬೇಕು ಅಂತ ಟೆಕ್ಸ್ಟ್ ಕೊಡ್ಬೋದು. ಯಾರು ಟೆಕ್ಸ್ಟ್ ಕೊಡಕ್ಕೆ ಹೇಳ್ತೀರಾ? ಟೆಕ್ಸ್ಟ್ನ ಏನ್ ಟೈಪ್ ಮಾಡ್ಬೇಕು ಸರ್ ಅಂತ? Okay, otherwise I will copy ತನುಶ್ರೀ, from the ChatGPT. ಚಾಟ್ GPT ಇಂದಾನೆ ತಗೊಳ್ಳೋಣ. ಚಾಟ್ GPT ನಿಮ್ಗೆ ಗೊತ್ತಿರೋ ಹಾಗೆ ಸರ್ಚ್ ಟೂಲ್. ಇಲ್ಲಿ ನೀವು ಏನ್ ಬೇಕಾದ್ರೂ ಸರ್ಚ್ ಮಾಡ್ಬೋದು. ವಿ ಜಂಪ್ ಅಂತ ಸರ್ಚ್ ಮಾಡಿದ್ರೆ ವಿ ಜಂಪ್ ಅಂದ್ರೆ ಏನು ಅಂತ ಬರುತ್ತೆ. ಆಗ ನೀವು ವಿ ಜಂಪ್ದು ಅದನ್ನ ಕಾಪಿ ಮಾಡಬೇಕು. Ctrl+C ಕಾಪಿ ಮಾಡ್ತೀರಾ. Ctrl+V ಪೇಸ್ಟ್ ಮಾಡ್ತೀರಾ. ಆದ ನಂತರ ವಾಯ್ಸ್ನ ಸೆಲೆಕ್ಟ್ ಮಾಡ್ತೀರಾ, ಯಾವ ವಾಯ್ಸ್ ಬೇಕದನ್ನ. ಆದ ನಂತರ ಗಿವ್ ಪ್ರೆಸೆಂಟರ್ನ ಕ್ಲಿಕ್ ಮಾಡ್ತೀರಾ. ಅದನ್ನ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಜನರೇಟ್ ಆಗಕ್ಕೆ ಶುರು ಆಗುತ್ತೆ ಪ್ರೆಸೆಂಟರು. ಅದನ್ನ ನೀವು ಝೂಮ್ ಮಾಡಿ ಇದ್ರ ಮೇಲೆ ಪೇಸ್ಟ್ ಮಾಡ್ತೀರಾ. ಅದನ್ನ ನೀವು ರೆಕ್ಟ್ಯಾಂಗಲ್ ಶೀಟ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡ ನಂತರ ಪ್ಲೇ ಮಾಡಬೇಕು.
ಅಲ್ಲಿ ಪ್ಲೇ ಬಟನ್ ಕಾಣಿಸ್ತಾ ಇದೆಯಲ್ವಾ, ಅದನ್ನ ಪ್ಲೇ ಮಾಡಿದ ತಕ್ಷಣ ನೀವು ಕೊಟ್ಟಿರೋ ಟೆಕ್ಸ್ಟ್ and teaching platform designed to make online education more engaging, creative, and interactive. It's often used by educators, students, and training institutions to create, manage, and deliver learning experiences in a fun and structured way. ಗೊತ್ತಾಯ್ತಾ? ಈಗ ಶೇರ್ ಮಾಡೋದು ಹೇಗಂದ್ರೆ, ಶೇರಿಗೆ ಹೋಗ್ತೀರಾ, ಶೇರಿಗೆ ಹೋದ ನಂತರ ಡೌನ್ಲೋಡಿಗೆ ಹೋಗ್ತೀರಾ, ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ಅದಾದ್ಮೇಲೆ ಡೌನ್ಲೋಡ್ ಮಾಡ್ತೀರಾ. ಗೊತ್ತಾಯ್ತಾ? CM ತನುಶ್ರೀ ಮತ್ತೆ ರೇಣುಕಾ, ಎಸ್ ಸಿಸ್ಟರ್. ಏನಾದ್ರು ಡೌಟ್ಸ್ ಇದೆಯಾ CM ತನುಶ್ರೀ ಅಥವಾ ರೇಣುಕನ್ಗೆ? ನೋ. ಸೊ ಇದನ್ನ ಕ್ರಿಯೇಟ್ ಮಾಡಿ ನೀವು ಸೆಂಡ್ ಮಾಡ್ಬೋದಲ್ಲ ಗ್ರೂಪಲ್ಲಿ? ಇದನ್ನ ನೀವು ಕ್ರಿಯೇಟ್ ಮಾಡಿ ಸೆಂಡ್ ಮಾಡ್ತೀರಾ ಗ್ರೂಪಲ್ಲಿ. ನೀವು ಕ್ರಿಯೇಟ್ ಮಾಡುವಾಗ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಮೆಸೇಜ್ ಮಾಡಿ, ಆಯ್ತಾ? ತನುಶ್ರೀ ಮತ್ತೆ ರೇಣುಕಾ ಶೇರ್ ಮಾಡ್ತೀರಾ ಅಲ್ವಾ? ಹಾ ಸಿಸ್ಟರ್. ಹಾ ಸರಿ. ಸೊ ಒಂದ್ಸಲ ನಿಮ್ನ ವಿಡಿಯೋ ಆನ್ ಮಾಡ್ತೀರಾ ಒಂದ್ಸಲ ಎಲ್ಲ? ವಿಡಿಯೋ ಆನ್ ಮಾಡಿ. ತನುಶ್ರೀ, ರೇಣುಕಾ, ಸವಿಶ್ರೀ ಮೇಡಮ್, ವೇದಶ್ರೀ. ವೇದಶ್ರೀ, ಥ್ಯಾಂಕ್ ಯು. ಓಕೆ, ವಿಡಿಯೋ ಪ್ಲೇ ಮಾಡ್ತೀನಿ ಒಮ್ಮೆ, ಹಾಗೆ ಇರಿ. ಓಕೆ, ಥ್ಯಾಂಕ್ ಯು. ಸೊ ನಿಮ್ಗೆ ಏನೋ ಡೌಟ್ಸ್ ಇದೆಯಮ್ಮ? ಏನೋ ಡೌಟ್ಸ್ ಇಲ್ಲ ಅಲ್ಲ ರೇಣುಕಾ, ತನುಶ್ರೀ? ರೇಣುಕಾ ಮತ್ತೆ ತನುಶ್ರೀ ಮಾಡ್ಬೋದಲ್ಲ, ಇದು ವಿಡಿಯೋ ಮಾಡ್ಬೋದಲ್ಲ? ನಿಮ್ ಫೋಟೋನ ಯೂಸ್ ಮಾಡ್ಕೊಂಡು ನೀವೊಂದು ವಿಡಿಯೋ ಮಾಡಿ, ತೊಂದರೆ ಇಲ್ಲ ಆಯ್ತಾ? ಅದನ್ನ ನೀವು ಗ್ರೂಪ್ಗೆ ಶೇರ್ ಮಾಡಿ ಆಯ್ತಾ? ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ದೀಕ್ಷಾನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಲಾವಣ್ಯ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಸವಿಶ್ರೀ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆಯ್ತಾ? ಓಕೆ, ಥ್ಯಾಂಕ್ ಯು. Yeah. Thank you, Diksha, Thank you, for Diksha. your wonderful teaching. ಥ್ಯಾಂಕ್ ಯು ಮ್ಯಾಮ್. Excellent class. Thank you, Diksha. Really, we Superb enjoyed. it is. Thank you. Super. And congratulations for successful completion of the present class. Good. Yes ma'am, it was all possible because of your guidance and support. Okay, bye bye. All Good night. credit goes to our one genius sir, Mahadev sir. Thank you, sir. It's not Yeah. possible Bye, for everyone. one Bye. hand, madam. Okay, thank you. Bye bye. Thank you sir, bye. Okay, bye everyone. Good night. Bye bye. Good night. Take Good care. night. Good night. Good night. Good night.